Even now, we are all very honored to have Dr. S.L. Bhairappa with us. As we all know, Avarna has created a major storm in Kannada literature, and we think this is a very opportune time for him to address readers around the world. Bhairappanavare, congratulations on the book. ನಿಮಗೆ ಈ ಬುಕ್ಕಿನ ರಿಯಾಕ್ಷನಿಂದ ನಿಮಗೆ ಓದುಗರ ಬಗ್ಗೆ ಅಥವಾ ಕನ್ನಡ ಸಾಹಿತ್ಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಈಗ? ವಾಟ್ ಇಸ್ ದಿ ಇಂಪ್ರೆಷನ್ ಯು ಡ್ರಾ ಫ್ರಮ್ ದಿ ರಿಸೆಪ್ಷನ್ ಟು ದಿಸ್ ಬುಕ್? ನನ್ನ ಪುಸ್ತಕಕ್ಕೆ ಸಾಧಾರಣವಾಗಿ ಒಳ್ಳೆ ಪ್ರತಿಕ್ರಿಯೆನೇ ಬಂದಿದೆ. ಪುಸ್ತಕ ಪ್ರಕಟವಾದ ತಕ್ಷಣದಲ್ಲೇನೆ ಬಹಳ ಜನ ಓದಿರ್ತಾರೆ. ಆದರೆ ಆವರಣಕ್ಕೆ ಬೇರೆ ಕಾದಂಬರಿಗಳಿಗಿಂತ ಇನ್ನೂ ಹೆಚ್ಚಿನ ಜನ ಓದಿ ಅದನ್ನು ನೋಡಿ ನನಗೂ ಕೂಡ ಆಶ್ಚರ್ಯವಾಗಿದೆ, ಸಂತೋಷವಾಗಿದೆ. ಏನು ಕಾರಣ ಏನು ಅನ್ಸುತ್ತೆ ಈ ಥರ ರಿಸೆಪ್ಷನ್ಗೆ? ನನಗೆ ಒಂದೇನನ್ಸುತ್ತೆ ಅಂದ್ರೆ, ಓದುಗರು ಮನಸ್ಸಿನೊಳಗೆ ಯಾವುದೋ ಒಂದು ಭಾವನೆ ಒಳಗೆ ತುಡಿತಾ ಇರುತ್ತೆ ಅವ್ರಿಗೆ. ಆ ತುಡಿತಕ್ಕೆ ಅಭಿವ್ಯಕ್ತಿ ಕೊಡಬೇಕು ಅಂತಲೂ ಅವ್ರಿಗೆ ಇರುತ್ತೆ. ಆದ್ರೆ ಅಭಿವ್ಯಕ್ತಿ ಕೊಡೋಕೆ ಅವ್ರಿಗೆ ಆಗಲ್ಲ. ಅದು ಒಬ್ಬ ಸಾಹಿತಿ, ಒಬ್ಬ ಕಲಾವಿದ ಮಾತ್ರ ಅದನ್ನ ಮಾಡೋಕ್ ಸಾಧ್ಯ, ಹೊರತು ಸಾಧಾರಣ ಓದುಗರಿಗೆ ಆಗಲ್ಲ. ಅಂತ ಅಭಿವ್ಯಕ್ತಿ ಅವ್ರಿಗೆ ಅದಕ್ಕೆ ಒಂದು ಕಾದಂಬರಿನ ಸಿಕ್ಕಿದಾಗ ಹಾ ಇದು ನಂದೇ ಕಾದಂಬರಿ, ಇದು ನಾನೇ ಬರಿಬೇಕಾಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಈ ಆವರಣ ಓದೋರು ಎಷ್ಟೋ ಜನ ನನಗೆ ಸಾರಿ ಇದನ್ನು ನಾನೇ ಬರ್ದಿದ್ದೀನಿ ಕಾದಂಬರಿನ ಅಂತ ನನಗನ್ಸುತ್ತೆ, ನಂದು ಅಂತ ಕ್ಲೈಮ್ ಮಾಡ್ತೇನೆ ಅಂತ ಹೇಳಿದ್ದಾರೆ ನನಗೆ. ಅದೇ ತರದಲ್ಲಿ ನಾನು ಹಿಂದಿನ ಕಾದಂಬರಿಗೂ ಹೇಳಿದ್ದಾರೆ. ಈ ನನ್ನ ಮಂದ್ರ ಕಾದಂಬರಿಯನ್ನ ಓದಿ ಸಂಗೀತ ಜಗತ್ತನ್ನ ತುಂಬಾ ಚೆನ್ನಾಗಿ ತಿಳಿದವಂಥವ್ರು, ಅದರ ಅನುಭವ ಇರುವಂಥವ್ರು ಸಹ ಸಂಗೀತ ಜಗತ್ತಿನೊಳಗೆ, ನಾವು ಸಂಗೀತ ಅಂದ್ರೆ ಕಲಾ ಜಗತ್ತಿನೊಳಗೆ ಏನೇನು ನಮಗೆ ಅನ್ಸಿತ್ತು ಅದನ್ನೆಲ್ಲ ನೀವು ಬರೆದು ಬಿಟ್ಟಿದ್ದೀರಲ್ಲ ಸರ್, ನಾವು ಅದನ್ನ ಎದೆ ಹೊತ್ಕೊಂಡಿದ್ದೇವೆ ಕಾದಂಬರಿನ ಅಂತ ಹೇಳಿದ್ದಾರೆ. ಇದಕ್ಕೆ ಇಷ್ಟೊಂದು ಜನ ಮೆಚ್ಚಿರೋದಕ್ಕೂ ಇದೇ ಕಾರಣ ಅಷ್ಟೇ. ಇಷ್ಟೊಂದು ವರ್ಷ, ಇಷ್ಟೊಂದು ದಶಕಗಳಿಂದ ಏನಕ್ಕೆ ಕನ್ನಡ ಲಿಟ್ರೇಚರ್ ಈ ತರ ಬರ್ದಿಲ್ಲ, ಈ ತರ ಅನಿಸಿಕೆಗಳು ಬಂದಿಲ್ಲ ಅನ್ಸುತ್ತೆ ಜನ ನಿಮಗೆ? ನನಗನ್ಸುತ್ತೆ ಎಷ್ಟೋ ಜನ ಲೇಖಕರಿಗೆ ಈ ಆಲೋಚನೆಗಳು ಇವೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ನಾನು ಬಹಳ ಜನ ಲೇಖಕರ ಹತ್ರ ನಾನು ಮಾತಾಡಿದ್ದೇನೆ, ಈ ಆವರಣ ಪ್ರಕಟವಾದ ನಂತರ ಕೂಡ ಮಾತಾಡಿದ್ದಾರೆ. ಯಾಕೋ ಕೆಲವು ಇನ್ಹಿಬಿಷನ್ಸ್ ಇರ್ತವೆ. ಎಲ್ಲಿ ಪೊಲಿಟಿಕಲಿ ಇನ್ಕರೆಕ್ಟ್ ಆಗ್ತೀವೋ ನಾವು, ಅದರ ಪ್ರತಿಕ್ರಿಯೆ, ರಾಜಕೀಯ ಪ್ರತಿಕ್ರಿಯೆ, ಸಾಮಾಜಿಕ ಪ್ರತಿಕ್ರಿಯೆ ಅನ್ನೋದಕ್ಕಿಂತ ಸಾಹಿತ್ಯ ಪ್ರಪಂಚದಲ್ಲಿ ಇರುವಂಥ ರಾಜಕೀಯ ಪ್ರತಿಕ್ರಿಯೆ ಏನಾಗ್ಬೋದು ಅಂತ ಅನ್ನೋದು ಒಂದು ಇನ್ಹಿಬಿಷನ್ಸ್ ಇರುತ್ತೆ. ಆದ್ರಿಂದ ಎಷ್ಟೋ ಜನ ಇದನ್ನು ಬರೆಯಕ್ಕೆ ಹಿಂದ್ಲೇಟ್ ಹಾಕಿದ್ದಾರೆ ಅಷ್ಟೇ. ಇಲ್ಲದೆ ಇದ್ರೆ ಬೇರೆಯವರು ಬರೀಬಹುದಾಗಿತ್ತು. ಇದನ್ನ ನಿಮ್ಗೆ ಈ ಬುಕ್ ಬರೀಬೇಕು ಅನ್ಸಿದ್ದು ಯಾವಾಗ? ಇದು ಹೇಳಕ್ಕಾಗಲ್ಲ, ಯಾವಾಗನಿಂದ ಅನಿಸುತ್ತೋ ಅಂತ ಹೇಳಕ್ಕಾಗಲ್ಲ. ಬಹಳ ವರ್ಷದಿಂದ ಈ ಥೀಮ್ ನನ್ನ ತಲೆ ಒಳಗಿತ್ತು ಅಂತ ಕಾಣಿಸುತ್ತೆ. ನಾನು 1966 ಕೊನೆ, 67 ಆರಂಭದಿಂದ 71 ಮಧ್ಯಭಾಗದ ತನಕ ನಾನು ಡೆಲ್ಲಿ NCERT ಇದ್ದೆ. ಆಗ ಈ ಟೆಕ್ಸ್ಟ್ ಬುಕ್ಸ್ ಅನ್ನೆಲ್ಲ ಬದಲಾಯಿಸಬೇಕು ಅಂತ ಒಂದು ಸ್ಕೀಮ್ ಮಾಡಿದ್ರು ಇಂದಿರಾ ಗಾಂಧಿ ಸರ್ಕಾರದವರು. ಆ ಟೆಕ್ಸ್ಟ್ ಬುಕ್ ಬದಲಾಯಿಸೋ ಸ್ಕೀಮ್ನೊಳಗೆ ನನ್ನೊಬ್ಬ ಮೆಂಬರ್ ಆಗಿ ಹಾಕಿದ್ರು. ಅವಾಗ ಈ ಅಜೆಂಡಾ ಅಂತಂದ್ರು ಅವರು. ಜಿ ಪಾರ್ಥಸಾರಥಿ ಅಂತ ಒಬ್ರು ಡಿಪ್ಲೊಮ್ಯಾಟ್ ಇದ್ರು ಆವಾಗ. ಈಗ ಒಬ್ಬ ಪಾರ್ಥಸಾರಥಿ ಯಂಗರ್ ಮ್ಯಾನ್, ಇವರಲ್ಲ, ಹಿಂದೆ ಇದ್ರು. ಅವ್ರನ್ನ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವರು ಒಂದು ಮೀಟಿಂಗ್ ಅನ್ನು ಕರೆದು 5 ಜನ ಮೆಂಬರ್ಸ್, ಆ 5 ಜನದೊಳಗೆ ನಾನು ಒಬ್ಬ, ಮೀಟಿಂಗ್ ಅನ್ನು ಕರೆದು ಹೇಳಿದ್ರು ಅವ್ರು ಇದಕ್ಕೆ, ಈಗ ನೋಡಿ ನಮ್ಮ ಹಿಸ್ಟ್ರಿ ಒಳಗೆ ಅವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಅವ್ರ ದೇವಸ್ಥಾನ ಮಾಡಿದ್ರು, ಇಂಥದ್ದೆಲ್ಲ ಇದ್ರು ಬೆಳೆಯೋ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ, ಇಂಥದನ್ನೆಲ್ಲ ತೆಗೆದು ಹಾಕ್ಬಿಡ್ಬೇಕು ನಾವು ಹಿಸ್ಟ್ರಿಲಿ, ಸೋಷಿಯಲ್ ಸ್ಟಡೀಸ್ ಒಳಗೆ ಇಂಥದ್ದು ರಿವಿಷನ್ ಮಾಡಬೇಕು ಹಾಗೆ ಅಂತ ಅವರು ಹೇಳಿದ್ರು. ಅದಕ್ಕೆ ನಾನು ಅವ್ರನ್ನ ಪ್ರಶ್ನೆ ಕೇಳಿದೆ, ಹಾಗಾದ್ರೆ ಹಿಸ್ಟಾರಿಕಲ್ ಟ್ರೂತ್ ಅನ್ನು ಸಪ್ರೆಸ್ ಮಾಡೋದು ಸರಿಯಾ? ವಾಟ್ ಇಸ್ ದಿ ಪರ್ಪಸ್ ಆಫ್ ಟೀಚಿಂಗ್ ಹಿಸ್ಟ್ರಿ ಅಂತ ನಾನು ಅವ್ರನ್ನ ಪ್ರಶ್ನೆ ಕೇಳಿದೆ. ಅವ್ರಿಗೆ ಉತ್ತರ ಹೇಳಕ್ ತಿಳಿಲಿಲ್ಲ. ನಾನು ಹೇಳಿದೆ, ನೋಡಿ ಕಾಶಿಗೆ ಹೋದ್ರೆ ಅಲ್ಲಿ ಇವತ್ತಿನ ವಿಶ್ವನಾಥ ದೇವಸ್ಥಾನ ಅನ್ನೋದು ಒಂದು ದನದ ಕೊಟ್ಟಿಗೆ ಅಷ್ಟು ಸಣ್ಣದಾಗಿದೆ, ಪಕ್ಕದೊಳಗೇನೆ ಔರಂಗಜೇಬನ ದೇವಸ್ಥಾನ, ಇದು ಮಸೀದಿ ವಿಜೃಂಭಿಸ್ತಾ ಇದೆ. ಅದ್ರ ದೇವಸ್ಥಾನವನ್ನು ಒಡೆದು ಅದೇ ಕಲ್ಲು ಮಣ್ಣು, ಅದೇ ಗೋಡೆ ಬೋದಿಗೆಗಳಿಂದ ಕಂಬದಿಂದ ಕಟ್ಟಿರೋದು ಮಸೀದಿ ಅಂತ ಅನ್ನೋದು ಯಾರಿಗಾದ್ರೂ ಕಾಣುತ್ತೆ? ವಿದ್ಯಾರ್ಥಿಗಳು ಹೋಗಲ್ಲಿ ನೋಡಿ ತಮ್ಮ ಹಿಸ್ಟ್ರಿ ಟೀಚರ್ಸ್ ಏನ್ ಸರ್ ಇದು ಅಂದ್ರೆ ಟೀಚರ್ ಏನಂತ ಹೇಳಬೇಕು ಅದಕ್ಕೆ?
ಅದಕ್ಕೆ ನಾವು ಹಿಸ್ಟ್ರಿನ ಸಪ್ರೆಸ್ ಮಾಡಬಾರ್ದು. ಹಿಸ್ಟ್ರಿ ಮೂಲಕವಾಗಿ ನಾವು ಪಾಠನೇ ಹೇಳ್ಬೋದು. ಏನಂತಂದ್ರೆ ನೋಡಿ, ಔರಂಗಜೇಬ್ ಇಂಥ ಕೆಲಸಗಳನ್ನು ಮಾಡ್ದ, ಮೊಘಲ್ ಸಾಮ್ರಾಜ್ಯ ಅವನತಿಗೆ ಬರೋದಕ್ಕೆ ಇದು ಮುಖ್ಯ ಕಾರಣವಾಯಿತು. ಆದರೆ ಅಕ್ಬರ್ ಇಂಥದ್ದು ಏನೂ ಮಾಡ್ದೇನೆ ಎಲ್ಲ ಧರ್ಮವನ್ನು ಗೌರವದಿಂದ ಕಾಣ್ತಾ ಇದ್ದರಿಂದ ಅಕ್ಬರ್ನ ಕಾಲದೊಳಗೆ ತುಂಬಾ ಕನ್ಸಾಲಿಡೇಟ್ ಆಯಿತು ಮುಘಲ್ ಸಾಮ್ರಾಜ್ಯ. ನಾವು ಈ ಥರದಲ್ಲಿ ಹೇಳ್ಬೋದಲ್ಲ, ನೀವು ಯಾಕೆ ಇದನ್ನು ಸಪ್ರೆಸ್ ಮಾಡಕ್ಕೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತು. ಆದ್ರೆ ಅವ್ರಿಗೆ ಪೊಲಿಟಿಕಲ್ ಮಾಸ್ಟರ್ಸ್ ಇಂದ ಬಂದ ಇನ್ಸ್ಟ್ರಕ್ಷನ್ಸ್ ಸರಿ. ಆಮೇಲೆ ಅವರು ನನ್ನನ್ನು ಪ್ರತ್ಯೇಕವಾಗಿ ಕರೆದು, ನೀವು ಹೇಳೋದೆಲ್ಲ ಸರಿ, ಆದರೆ ಇದೆಲ್ಲ ಬೇಡ ಯಾತಕ್ಕೆ ಹಾಗೆ ಇಂತ ಏನೋ ನನ್ನ ತಲೆ ಸವರೋದಕ್ಕೆ ಶುರು ಮಾಡಿದ್ರು. ನಾನು ಬಿಡ್ಲಿಲ್ಲ, ಒಂದೇ ಸಮ ನಾನು ಹಠ ಹಿಡ್ದಕ್ಕೆ ಹೋದೆ. ಏನ್ ಮಾಡಿದ್ರು, ಮೀಟಿಂಗನ್ನು ಅವತ್ತೇ ಕ್ಲೋಸ್ ಮಾಡಿಬಿಟ್ರು. ಇನ್ನು 15 ದಿವಸ ಆದ್ಮೇಲೆ ಹೊಸದಾಗಿ ಮೀಟಿಂಗ್ ಕರೆದ್ರು. ಆವಾಗ ಅದು ರೀಕಾನ್ಸ್ಟಿಟ್ಯೂಟೆಡ್ ಕಮಿಟಿ, ನನ್ನ ಹೆಸರನ್ನು ಬಿಟ್ಟುಬಿಟ್ರು. ಒಬ್ಬ ಮಾರ್ಕ್ಸಿಸ್ಟ್ ಅನ್ನ ಅಲ್ಲಿ ಮೆಂಬರ್ ಆಗಿ ಹಾಕ್ಬಿಟ್ರು. ಅವನು ಮಾರ್ಕ್ಸಿಸ್ಟ್ ಹಿಸ್ಟಾರಿಯನ್. ಅವನು ಮುಂದಿನ ಮಾಡಿದ ರಿವಿಷನ್ಸ್ ಎಲ್ಲಾನು ಅವರೇ ಮಾಡಿದ್ದು. ರಿವಿಷನ್ಸ್ ಎಲ್ಲಾನು ಒಂದೇ ಸಮ ಯಾಕೆಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನೊಳಗೆ ಅವರಿದ್ರು, ಬೇರೆ ಬೇರೆ ಸ್ಟೇಟ್ಗಳನ್ನೆಲ್ಲ ಅವರಿದ್ರು. ಎಲ್ಲಾ ಸ್ಟೇಟ್ಗಳು ಇದನ್ನ ಫಾಲೋ ಮಾಡಬೇಕು ಅಂತ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ರು. ಏನು ಸತ್ಯ ಅನ್ನೋದೇ ಒಂದು ಕ್ಯಾಶುಯಾಲಿಟಿ ಆಗ್ತಾ ಇದೆಯಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಬಹಳ ತುಡಿತಾ ಇತ್ತು. ಅದು ಪ್ರಾಯಶಃ ಇದು ಎಲ್ಲ ಸೇರ್ಕೊಂಡು ನನ್ನ ಈ ಕಾದಂಬರಿ ಬರೆಯಕ್ಕೆ ಪ್ರೇರಣೆ ಮಾಡಿದ್ರು. ಇದು 30 ವರ್ಷದಿಂದ ಆಗಿದ್ದ ಪ್ರಕಾರ 1968 ಅಂತ ಕಾಣುತ್ತೆ. ಇದು ಆಲ್ಮೋಸ್ಟ್ 40 ವರ್ಷ. ಆಲ್ಮೋಸ್ಟ್ 40. 40 ವರ್ಷದಿಂದ ನಿಮ್ ತಲೆಯೊಳಗೆ ಈ ನಾವೆಲ್ ಒಂಥರ ಓಡ್ತಾನೆ. ಈ ನಾವೆಲ್ಲು ಅಂತ ಅಲ್ಲ, ಈ ಸಮಸ್ಯೆ ನಮ್ಮ ರಾಷ್ಟ್ರೀಯ ಸಮಸ್ಯೆ ತುಡಿತಾ ಇತ್ತು. ಈ ಮೊನ್ನೆ ಇದನ್ನ ಮುರಳಿ ಮನೋಹರ್ ಜೋಶಿ ಏನೋ ಒಂದ್ ಸ್ವಲ್ಪ ಅದನ್ನ ಬದಲಾವಣೆ ಮಾಡಬೇಕು ಅಂತ ಹೊರಟ್ರೆ, ಹೇಗೆ ನಮ್ಮ ಲೆಫ್ಟಿಸ್ಟ್ ಎಲ್ಲಾನು ಗಲಾಟೆ ಮಾಡಿ, ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಎಲ್ಲ ಗಲಾಟೆ ಮಾಡಿ, ಕಾಂಗ್ರೆಸ್ನವರು ಕಮ್ಯುನಿಸ್ಟ್ ಎಲ್ಲ ಗಲಾಟೆ ಮಾಡಿ, ಅವನು ಇತರ ಅಜೆಂಡಾ ತರ್ತಾ ಇದ್ದಾನೆ, ಕೇಸರಿ ಅಜೆಂಡಾ ತರ್ತಿದ್ದಾನೆ, ಹಾಗೆ ಅಂತ ಎಲ್ಲ ಮಾಡಿ, ಇವ್ರು ಮಾಡಿದ್ದೆಲ್ಲ ಬದಲಾವಣೆ ಇಲ್ಲ. ಅವನೇನೋ ಒಂಚೂರು ಸ್ವಲ್ಪ ಮಾಡ್ತಿದ್ದಾನೆ ಅಂತ ಅಂದ ತಕ್ಷಣ ಇಷ್ಟೊಂದೆಲ್ಲ ಗದ್ದಲ ಮಾಡ್ತಿದ್ದಲ್ಲ. ನಮ್ಮ ದೇಶದಲ್ಲಿ ಹಾಗಾದ್ರೆ ಸತ್ಯಕ್ಕೆ ಬೆಲೆನೇ ಇಲ್ವಾ? ಒಂಥರ ಈ ಆವರಣ ನಿಮ್ಗೆ ಸತ್ಯನ ಚೇಸಿಂಗ್ ದಿ ಟ್ರೂತ್ ಅಂತ. ಹೌದು, ಸತ್ಯವನ್ನ ನಾನು ಹುಡುಕ್ಬೇಕು ಅಂತ ನನಗೆ ಅನ್ಸಿತ್ತು. ಇದರೊಳಗೆಲ್ಲ ನಮ್ಮ ಇತಿಹಾಸವನ್ನ ನಾನ್ಯಾಕೆ ಸರಿಯಾಗಿ ಓದಬಾರ್ದು ಅಂತ ಅನ್ಸಿತ್ತು. ಇತಿಹಾಸ ನನಗೆ ಮೊದಲಿನಿಂದಲೂ ಆಸಕ್ತಿ ಇರುವಂತ ವಿಷಯ. ನಾನು ಇಂಟರ್ಮೀಡಿಯೇಟ್ ನಲ್ಲಿ ಇಲ್ಲಿ ಹಳೆ ಮೈಸೂರು ಸ್ಟೇಟ್ಗೆ ನಾನು ಹಿಸ್ಟ್ರಿಲಿ ಫಸ್ಟ್ ಬಂದಿದ್ದೆ. ಆಮೇಲೆ ಕೂಡ ಹಿಸ್ಟ್ರಿ ಆನರ್ಸ್ ಮೇನೆ ಮಾಡುವಂತ ಅವಕಾಶ ನನಗಿತ್ತು. ನಾನು ಅದು ಬಿಟ್ಟು ಫಿಲಾಸಫಿಗೆ ಹೋದೆ. ಆದರೆ ಇತಿಹಾಸವನ್ನು ಓದೋದು ನಾನು ಬಿಟ್ಟಿರಲಿಲ್ಲ. ನನ್ನ ಫಸ್ಟು ಐತಿಹಾಸಿಕವಾಗಿ ವಸ್ತುವನ್ನ ನೋಡಿದ್ದು ಪರ್ವ ಕಾದಂಬರಿಲಿ. ಅದರೊಳಗೂ ನನ್ನ ವೇದಕಾಲೀನ ಇತಿಹಾಸವನ್ನ ಸಾಕಷ್ಟು ವಿಸ್ತಾರವಾಗಿ ನಾನು ಅಧ್ಯಯನ ಮಾಡಿದ್ದೇನೆ. ಆಮೇಲೆ ನಾನು ಸಾರ್ಥ ಬರೆದಾಗ 8ನೇ ಶತಮಾನ ಹಿಂದೆ ಮುಂದಿನ ಕಾಲವನ್ನ ನಾನು ಸಾಕಷ್ಟು ವಿಸ್ತಾರವಾಗಿ ಏನೇನು ಸಿಕ್ಕುತ್ತೋ ಎಲ್ಲಾನು ನಾನು ಅಧ್ಯಯನ ಮಾಡಿದೆ. ಅನಂತರದೊಳಗೆ ಅನ್ನಿಸ್ತು, ಆಮೇಲಿನ ಇತಿಹಾಸವನ್ನು ನಾನು ಯಾಕೆ ಅಧ್ಯಯನ ಮಾಡಿ ಬರೀಬಾರ್ದು ಅಂತ ಅನ್ನಿಸ್ತು. ಆವರಣ ಸಾರ್ಥದ ಅನಂತರದ ಐತಿಹಾಸಿಕ ಅವಧಿಯ ಕುರಿತ ಕಾದಂಬರಿ. ನಮ್ಮ ದೇಶದಲ್ಲಿ ಏನಾಯ್ತು ಅಂತ ಅನ್ನೋದನ್ನು ಕುರಿತ ಕಾದಂಬರಿ ಅಷ್ಟೇ. ಇದು ನನ್ನ ಇತಿಹಾಸದ ಆಸಕ್ತಿ ಇದ್ದದ್ರಿಂದ ಹೇಗೆ ಬಂತು. ಆದ್ರೆ ಸತ್ಯವನ್ನು ಹೇಳಬೇಕು. ಸಾರ್ಥ ಬರೆದಾಗ ಅಲ್ಲಿ ಸತ್ಯ ಹೇಳೋದಕ್ಕೆ ಏನು ಕಷ್ಟ ಇಲ್ಲ, ಯಾಕೆಂದ್ರೆ ಅಲ್ಲೇನು ಅಪೋಸಿಷನ್ನೇ ಬರೋದಿಲ್ಲ. ಇದ್ರೊಳಗೆಲ್ಲ ಅನಂತರದ ಮುಸ್ಲಿಂ ಪೀರಿಯಡ್ ಬಂತು ಅಂತಂದ್ರೆ ನೀವು ಒಂದು ಸತ್ಯ ಹೇಳಬೇಕಾದ್ರೆ ನಿಮ್ಮ ವಿರುದ್ಧ 100 ಜನ ಬಾಣ ಹಿಡ್ಕೊಂಡು ನಿಂತು ಬಿಡ್ತಾರೆ. ಅದು ಸುಳ್ಳು ಅದು ಇದು ಕನ್ಫ್ಯೂಸ್ ಮಾಡುವಷ್ಟು ಎಲ್ಲ ಮಾಡೋಕೆ ನಿಂತು ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಈ ಸತ್ಯವನ್ನ ನಾನು ಹೇಳಲೇಬೇಕು. ಮಧ್ಯದೊಳಗೆ ಇವ್ರು ಕನ್ಫ್ಯೂಸ್ ಮಾಡಬಾರ್ದು. ನಾನು ಇದ್ದಕ್ಕಿದ್ದಾಗೆ ಒಂದು ಕಥೆ ರೂಪದಲ್ಲಿ ಬರೆದು ಬಿಟ್ರೆ ಅದೆಲ್ಲ ಸುಳ್ಳು ಬರೆದಿದ್ದಾನೆ ಹಾಗೆ ಹೀಗೆ ಅಂತ ಇವೆಲ್ಲ ಶುರು ಮಾಡ್ತಾರೆ ಅಂತಂದ ಕೆಲಸ. ಆಧಾರಗಳನ್ನು ಎಲ್ಲಾನು ಅಂತರ್ಗತವಾಗಿ ಕಾದಂಬರಿಯಲ್ಲಿ ಕೊಡಬೇಕು ಅಂತಂದು ನಾನು ಅದಕ್ಕೋಸ್ಕರವಾಗಿ ಹೊಸ ಒಂದು ತಂತ್ರವನ್ನೇ ಉಪಯೋಗಿಸ್ತೆ. ಅದರೊಳಗೆ ಅದ್ರಲ್ಲಿ ಬರುವಂತ ಪಾತ್ರ ನರಸಿಂಹೇಗೌಡರ ಪಾತ್ರವಾಗಲಿ ಅಥವಾ ಹಮ್ದುಲ್ಲಾ ಖಾನ್ ಪಾತ್ರವಾಗಲಿ ಅವರೆಲ್ಲ ಅಥೆಂಟಿಕ್ ಆಗಿ ಹಿಸ್ಟಾರಿಕಲ್ ಇದನ್ನೆಲ್ಲನೂ ಅವರೆಲ್ಲ ಕೋಟ್ ಮಾಡಿ ಬರೀತಾರೆ. ಹೀಗಾಗಿ ಅಲ್ಲಿ ನಾನು ಬರ್ದಿರೋದನ್ನ ಯಾವ ಕ್ರಿಟಿಕ್ಕು ಕೂಡ ಸುಳ್ಳು ಅಂತ ಹೇಳ್ತಾ ಇಲ್ಲ. ಇವಾಗ ಅವರೆಲ್ಲ ಹೇಳ್ತಿರೋದೇನು ಅಂತಂದ್ರೆ, ಇವಾಗ ಅದ್ರ ಅಗತ್ಯವೇನಿತ್ತು ಇಂಥ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಹೊರತು ಇದು ಸಮಾಜವನ್ನು ಒಡೆಯುವಂತ ಕಾದಂಬರಿ ಇಂಥ ಮಾತುಗಳನ್ನ ಆಡ್ತಿದ್ದಾರೆ ಹೊರತು ಬರ್ದಿರೋದು ಸುಳ್ಳ, ನನ್ನ ಆಧಾರ ಸುಳ್ಳ, ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ಎಕ್ಸ್ಟೆನ್ಸಿವ್ ಆಗಿ ನಾನು ಆಧಾರಗಳನ್ನು ಕೊಟ್ಟಿದ್ದೀನಿ. ಸೊ ಇದೊಂಥರ ನಿಮ್ಮ ಪ್ರಕಾರ ಇತಿಹಾಸನೋ ಸಾಹಿತ್ಯನೋ ಅಥವಾ ಫಿಲಾಸಫಿನೋ, ನೀವು ಹೌ ಡು ಯು ಕ್ಲಾಸಿಫೈ?
ನೋಡಿ, ಸಾಹಿತ್ಯದ ಸ್ವರೂಪ ಹೀಗೇ ಇರಬೇಕು, ಅದು ಇಂತಿಂತದನ್ನ ಒಳಗೊಳ್ಳಬಾರದು ಅಂತ ಯಾವ ರೂಲ್ಸು ಇಲ್ಲ. ನೀವು ರಾಮಾಯಣ ಮಹಾಭಾರತವನ್ನು ತಗೊಂಡ್ರು ಕೂಡ ಅದು ಫಿಲಾಸಫಿ ವರ್ಕ್ಸ್ ಅಲ್ವೋ, ಅದ್ರೊಳಗೆಲ್ಲ ಪ್ರಕೃತಿ ವರ್ಣನೆ ಇಲ್ವೋ, ಪಾತ್ರದ ಬೆಳವಣಿಗೆ ಇಲ್ವೋ, ಎಲ್ಲಾನು ಇದೆ ಅದ್ರೊಳಗೆಲ್ಲ. ಹಿಸ್ಟ್ರಿ ಇದೆ, ಮಹಾಭಾರತದೊಳಗೆ ಹಿಸ್ಟ್ರಿ ಇದೆ. ಯಾಕೆಂದ್ರೆ ಆ ಹಿಂದೆ ಆಳಿದ ರಾಜರುಗಳು ಅವರ ವಂಶಾವಳಿಗಳನ್ನೆಲ್ಲ ಕೊಡ್ತಾರೆ. ರಾಮಾಯಣದೊಳಗೂ ವಂಶಾವಳಿಗಳು, ಅದು ಹಿಸ್ಟ್ರಿನೂ ಹೌದು. ಈ ತರದೊಳಗೆ ನೀವು ಯಾವ ದೊಡ್ಡ ಸಾಹಿತ್ಯ ಕೃತಿಯನ್ನು ತಗೊಂಡ್ರು ಅದ್ರೊಳಗೆ ಎಲ್ಲಾನು ಇರುತ್ತೆ, ಇದ್ರೊಳಗೂ ಅದೇ ಇರುತ್ತೆ. ನೀವು ಯಾತಕ್ಕೆ ಇದನ್ನ ಕ್ಲಾಸಿಫೈ ಮಾಡಿ ಇದು ಹಿಸ್ಟ್ರಿನಾ, ಇದು ಇದು ಇದೆ ಅಂತ ಇದು ಮಾಡ್ತಾರೆ? ಸಾಹಿತ್ಯ ಎಲ್ಲಾನು ಒಳಗೊಳ್ಳುತ್ತೆ. ಆದ್ರೆ ಇದರೊಳಗೆ ಫಿಲಾಸಫಿ ಇದೆ. ಅಂದ್ರೆ ಬೇರೆ ಬೇರೆ ಧರ್ಮವನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡುವಂತ ಫಿಲಾಸಫಿಯೂ ಇದೆ. ಇದ್ರೊಳಗೆ ಇತಿಹಾಸವೂ ಇದೆ, ಕಂಟೆಂಪರರಿ ಇದೆ, ಇದೂ ಇದೆ. ಇತಿಹಾಸವಿದೆ, ಇತಿಹಾಸಕಾರರು ಇದ್ದಾರೆ. ಇದು ಬರೀ ಐತಿಹಾಸಿಕ ಕಾದಂಬರಿ ಅಲ್ಲ. ಇತಿಹಾಸಕಾರರು ಹೇಗೆ ಇತಿಹಾಸವನ್ನ ಬರೆಯೋದಕ್ಕೆ ಅಡ್ಡ ಬರ್ತಾರೆ, ಅವ್ರು ಏನೇನು ತಂತ್ರಗಳನ್ನ ಮಾಡ್ತಾರೆ ಅಂತ ಅನ್ನೋದು ಸೇರ್ಕೊಂಡಿದೆ ಇದರೊಳಗೆ. ಅದರಿಂದ ನೀವು ಹೀಗೆ ಕ್ಯಾಟಗರೈಸ್ ಮಾಡಕ್ ಹೋಗ್ಲೇಬಾರ್ದು. ಇದನ್ನ ಸಾಹಿತ್ಯ ಎಲ್ಲಾನು ಒಳಗೊಳ್ಳುತ್ತೆ. ಈ ಒನ್ ಕ್ರಿಟಿಸಿಸಮ್ ಏನಂದ್ರೆ, ಈ ಪುಸ್ತಕ ತುಂಬಾ ಪಾಪ್ಯುಲರ್ ಆಗಿದೆ, ದೇಶಾದ್ಯಂತ ಮಾರಾಟ ಆಗ್ತಾ ಇದೆ, ಬೇರೆ ದೇಶಕ್ಕೆ ಹೋಗಿದೆ, ಸಿಕ್ಕಾಪಟ್ಟೆ ಜನ ಓದ್ತಾ ಇದಾರೆ, ಮಾತಾಡ್ತಾ ಇದಾರೆ. ಅಂದ್ರೆ ಈ ನೆಗೆಟಿವ್ ರಿಯಾಕ್ಷನ್ ಬರ್ತಾ ಇದೆಯಲ್ಲ ಒಂದ್ ಸೆಕ್ಷನ್ ಇಂದ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನೆಗೆಟಿವ್ ಸೆಕ್ಷನ್ ಎಲ್ಲ ಏನೋ ಯಾವ್ದೋ ಒಂದು ಸೀಮಿತವಾದ ವರ್ಗ ಅವ್ರು ಏನ್ ಹೇಳ್ತಾರೆ ಅನ್ನೋದು. ಇದು ಕಾದಂಬರಿ ನಾನು ಬರೆಯೋಕ್ ಮೊದ್ಲೇ ನನಗೆ ಗೊತ್ತಿತ್ತು. ಮತ್ತೆ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ನಾನೇನ್ ನಿರೀಕ್ಷೆ ಮಾಡಿದೆ ಅದಕ್ಕಿಂತ ಹೊಸ್ತು ಒಂದೇ ಒಂದು ಅಂಶವನ್ನು ಯಾರು ಹೇಳ್ತಾ ಇಲ್ಲ. ಅದಕ್ಕೆಲ್ಲ ಉತ್ತರವನ್ನು ನಾನು ಕಾದಂಬರಿಲೇ ಕೊಟ್ಟಿದ್ದೇನೆ. ಅವ್ರಿಗೆ ನಾನು ಹೇಳೋದಷ್ಟೇನೆ, ನಿಮಗೆ ಆಗಿಲ್ಲ ಇನ್ನೊಂದ್ಸಲಿ ಕಾದಂಬರಿ ಓದಿ, ಇನ್ನೂ ಅರ್ಥವಾಗ್ಲಿಲ್ಲ ಇನ್ನೊಂದ್ಸಲಿ ಓದಿ, ಮುನ್ನುಡಿಯನ್ನು ಓದಿ. ಇನ್ನೂ ಅರ್ಥವಾಗದೆ ಹೋದ್ರೆ ಆ ರೆಫರೆನ್ಸ್ ನಲ್ಲಿ ನಾನು ಏನೇನು ಕೊಟ್ಟಿದ್ದೀನಿ ಅದನ್ನೆಲ್ಲನೂ ಆ ಪುಸ್ತಕಗಳನ್ನು ಓದಿ. ಆದ್ರೆ ಅವ್ರಿಗೆ ಯಾರಿಗೂ ಓದುವಂತ ತಾಳ್ಮೆ ಇಲ್ಲ. ಈ ತರದ ನಮ್ಮ ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಇರ್ತಾರಲ್ಲ, ಅವರಿಗೆ ಕೂತು ಅಧ್ಯಯನ ಮಾಡುವಂತ ತಾಳ್ಮೆ ಇಲ್ಲ. ಯಾವುದೋ ಒಂದು ಅವರ ಐಡಿಯಾಲಜಿಗೆ ತಕ್ಕೋನೆ ಯಾರೋ ಒಂದು ಪುಸ್ತಕನ ಒಂದು ಲೇಖನನ ಬರ್ದಿರ್ತಾನೆ, ಅದನ್ನ ಹಿಡ್ಕೊಂಡೆಲ್ಲ ಬರೀ ಮಾತಾಡ್ತಾರೆ ಅಷ್ಟೇ. ಈಸಿ. ಅದನ್ನ ತಗೊಂಡು ಇವರು ಓದ್ತಾರೆ, ಇದನ್ನ ಟೀಕೆ ಮಾಡ್ತಾರೆ. ಗ್ರಂಥಗಳನ್ನು ಓದಿ. ನಿಮ್ ಪ್ರಕಾರ ಮೋಸ್ಟ್ ಆಫ್ ದೀಸ್ ಪೀಪಲ್ ಕ್ರಿಟಿಸೈಸ್ ಮಾಡ್ತಿರೋ ಓದಿಲ್ಲ, ಈ ಪುಸ್ತಕ ಸರಿಯಾಗಿ ಓದಿಲ್ಲ. ಸರಿಯಾಗಿ ಓದಿಲ್ಲ ಅಂತ, ಸರಿಯಾಗಿ ಓದಿಲ್ಲ ಅನ್ನೋದು ನಿಜ, ಗಂಭೀರವಾಗಿಯೂ ಓದಿಲ್ಲ. ಅವರು ತಮ್ಮ ದೃಷ್ಟಿಕೋನದಿಂದ ಇದನ್ನ ಟೀಕೆ ಮಾಡೋಕೆ ಏನೇನು ಬೇಕು ಅಂತ ಅನ್ನೋದನ್ನೇ ಇಟ್ಟುಕೊಂಡೇ ಕೆಲಸ ಓದಿದ್ದಾರೆ ಅಷ್ಟನ್ನ. ಮುಕ್ತ ಮನಸ್ಸಿಂದ ಓದಿಲ್ಲ ಅಷ್ಟೇ. ಮುಕ್ತ ಮನಸ್ಸಿಂದ ಓದಿದ್ರೆ ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳು ಬಗೆಹರಿದು ಬಿಡ್ತವೆ. ಈಗ ನೋಡಿ, ಯಾವುದೋ ಒಂದು ವಿಷಯ ತಗೊಳ್ರೆ, ಒಂದು ಪೊಲಿಟಿಕಲ್ ಪಕ್ಷ ಅದರ ಬಗ್ಗೆ ಏನೋ ಒಂದು ಟೀಕೆ ಮಾಡುತ್ತೆ, ಇನ್ನೊಂದು ಅದರ ಬಗ್ಗೆ ಇನ್ನೊಂದು ಟೀಕೆ ಮಾಡುತ್ತೆ. ಅದನ್ನ ವಸ್ತುನಿಷ್ಠೆಯಿಂದ ಆಬ್ಜೆಕ್ಟಿವ್ ಆಗಿ ಯಾವ ಪಕ್ಷ ನೋಡುತ್ತೆ? ಇದ್ರೊಳಗೆಲ್ಲ ನಾವು ನೋಡುದೇ ಇಲ್ಲ. ಇದ್ರೊಳಗೆಲ್ಲ ಇವರು ಹಾಗೇನೆ. ಇದೊಂಥರ ವಿಚಿತ್ರ. ಯಾಕೆಂದ್ರೆ ಇಲ್ಲಿ ಓದ್ದೇ ಇರೋರು ಅಥವಾ ಗಂಭೀರವಾಗಿ ಓದ್ದೇ ಇರೋರು ಈ ನಾವೆಲ್ ಒಂಥರ ಬ್ರ್ಯಾಂಡ್ ಮಾಡ್ಬಿಡ್ತಾ ಇದಾರೆ. ಏನು ಅಂದ್ರೆ ಇದು ನಾವೆಲ್ಲೇ ಅಲ್ಲ, ಇವ್ರಿಗೆ ನಾವೆಲ್ ಬರೆಯಕ್ಕೆ ಬರಲ್ಲ, ಇದಲ್ಲ ಅಂತ. ಅದು ಒಂಥರ ನೀವು 20 ನಾವೆಲ್ ಬರೆದು 40 ವರ್ಷ ಈ ಸಾಹಿತ್ಯದಲ್ಲಿ ಇದ್ದು ಅದೊಂಥರ ಇಟ್ ಮಸ್ಟ್ ಬಿ ಲಿಟಲ್ ನೆಗೆಟಿವ್ ಫಾರ್ ಯು. ಇಟ್ ಮಸ್ಟ್ ನಾಟ್ ಬಿ ವೆರಿ. ಇಲ್ಲ, ನಾನು ಅದನ್ನೇನು ಮನಸ್ಸು ಹಚ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನೋಡಿ, ಒಂದು ಕಾದಂಬರಿಯನ್ನ ನೀವು ಕಂಡೆಮ್ ಮಾಡಬೇಕು ಅಂತ ಅನ್ನೋದಿದ್ರೆ ಏನ್ ಬೇಕಾದ್ರೂ ಹೇಳ್ಬಹುದು. ಅದನ್ನೆಲ್ಲ ಮನಸ್ಸು ಹಚ್ಕೊಳ್ಳೇಬಾರದು. More than that, one criticism, prominent criticism, ಅಂದ್ರೆ you are not a writer, you are a debater ಅಂತ. Is that a valid criticism? It just brands you so easily and so loosely. ನಾನು ಅದಕ್ಕೆ ಉತ್ತರನೇ ಹೇಳೋದಿಲ್ಲ. ಬಟ್ ಏನಂದ್ರೆ ಈ ಕ್ಯಾರೆಕ್ಟರೈಸೇಷನ್ ಈ ಬುಕ್ ಅಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಅಥವಾ ಕೆಲವು ಸಿಚುಯೇಷನ್ಸ್ ಬಗ್ಗೆ ಸಾಕಷ್ಟು ವಿಮರ್ಶೆ ನಡೀತಾ ಇದೆ, ಸಾಕಷ್ಟು ಮಾತುಕತೆ ನಡೀತಾ ಇದೆ. ಏನ್ ಅನ್ಸುತ್ತೆ ನಿಮ್ಮ ಹತ್ರ? ಅದು ನೋಡಿ, ಅದು ಇವರ ಐಡಿಯಾಲಜಿ ಇದೆಯಲ್ಲ, ಪೊಲಿಟಿಕಲ್ ಐಡಿಯಾಲಜಿ ಇದೆಯಲ್ಲ, ಆ ಐಡಿಯಾಲಜಿಯ ದೃಷ್ಟಿಯಿಂದ ಇವೆಲ್ಲ ಹುಟ್ಟುತ್ತೆ. ಈ ಪಾತ್ರಗಳು ಸರಿಯಾಗಿಲ್ಲ, ಸಹಜವಾಗಿಲ್ಲ, ಇತ್ಯಾದಿ ಇತ್ಯಾದಿ ಅದೆಲ್ಲ ಹುಟ್ಟುತ್ತೆ. ಅದರಿಂದ ಆ ಐಡಿಯಾಲಜಿನೇ ನಾನು ಒಪ್ಪದೇ ಇರುವಾಗ ಈ ಟೀಕೆ ಟಿಪ್ಪಣಿಗಳು ಎಲ್ಲ ನಾನು ಒಪ್ಪೋದೇ ಇಲ್ಲ.
ಈ ಭೈರಪ್ಪನವರು ಒಂಥರ ಪ್ರಿಮೆಡಿಟೇಟೆಡ್ ಎಜೆಂಡಾ ಇಟ್ಕೊಂಡು ಬರ್ತಿದ್ದಾರೆ, ಯಾವುದೋ ಒಂದು ಐಡಿಯಾಲಜಿನ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಪಾತ್ರಗಳನ್ನ ಹೇಳಕ್ಕೆ ಮಾಡಿಸ್ತಿದ್ದಾರೆ, ಆ ಥರ ಈ ಥರ ಅಂತ ಸಿಕ್ಕಾಪಟ್ಟೆ ಮಾತು. ವೆರಿ ಲೂಸ್ಲಿ ಒಂಥರ ವಿತೌಟ್ ಗೆಟಿಂಗ್ ದಿ ನಿಟಿಗ್ರಿಟಿ ಆಫ್ ದಿ ಬುಕ್, ಒಂಥರ ಈಸಿ ಕ್ಯಾರೆಕ್ಟರೈಸೇಷನ್ ಆರ್ ಲೇಬಲಿಂಗ್ ಆಫ್ ದಿ ಬುಕ್. ಇದು ಬರೀ ಈ ಪಾತ್ರಕ್ಕಲ್ಲ ಇರುವಂಥದ್ದು. ನನ್ನ ಹಿಂದಿನ ಕಾದಂಬರಿಗಳಿಗೂ ಇಂಥ ಟೀಕೆಗಳನ್ನು ಮಾಡಿ, ಇದು ಏನು ಇವರು ಯಾವುದೋ ಒಂದು ಐಡಿಯಾಲಜಿ ಇಟ್ಕೊಂಡು ಅದಕ್ಕೆ ತಕ್ಕನಾಗಿ ಪಾತ್ರಗಳು ಬಿಹೇವ್ ಮಾಡೋ ಹಂಗೆ ಮಾಡ್ತಾರೆ, ಪಾತ್ರಗಳು ಸ್ವತಂತ್ರವಾಗಿ ಬೆಳೆಯೋಕೆ ಅವರ ಅವಕಾಶನೇ ಕೊಡೋದಿಲ್ಲ ಹಾಗೆ ಅಂತ ಹೇಳ್ತಾರೆ. ಇದಕ್ಕೆ ನೋಡಿ, ಅದ್ ನಿಮ್ ಪ್ರಕಾರ ಸುಳ್ಳು. ಈಗ ವಂಶವೃಕ್ಷ ಬರೆದಾಗ ನನಗೆ ಒಬ್ರು ನಂಬಿದ ಪ್ರಮುಖರು ಹೇಳಿದ ಮಾತೇನಂತ ಅಂದ್ರೆ, ನೋಡಿ ಆ ಶ್ರೋತ್ರಿಯನ್ನ ನೀವು ಕೃತಕವಾಗಿ ಮಾಡ್ಬಿಟ್ಟಿದ್ದೀರಾ, ಏನಪ್ಪ ಅದನ್ನ ಸಹಜವಾಗಿ ಮಾಡ್ಬೇಕಾದ್ರೆ ಏನಾಯ್ತು ಅಂತ. ಅವನ ಹುಟ್ಟು ಅವನಿಗೆ ಗೊತ್ತಾದಾಗ ನಾನು ನಂಬಿದ್ದೆಲ್ಲ ನಾವು ಸುಳ್ಳಾಯ್ತಲ್ಲ ಅಂತಂದು ಅವನ ತಲೆ ಕೂದಲನ್ನ ಹೀಗೆ ಕಿತ್ಕೊಂಡು ಮನೆಯನ್ನ ಎಲ್ಲ ಬಿಟ್ಟು ಬಿಟ್ಟಿದ್ದ ಕೆಲಸ, ಅವನು ಹೋಗಿ ಎಕ್ಸಿಸ್ಟೆನ್ಷಿಯಲಿಸ್ಟ್ ಆಗ್ಬಿಡ್ಬೇಕಾಗಿತ್ತು ಅಂತ ಹೇಳಿದ. ನಾನು ಹೇಳಿದೆ, ಅವನು ಇಷ್ಟು ವರ್ಷ ವೇದಾಧ್ಯಯನ ಇದನ್ನೆಲ್ಲ ಮಾಡಿದವನು, ತನ್ನ ಹುಟ್ಟಿಗಾಯ್ತು ನಿಜ, ಆದ್ರೆ ಆ ಒಂದು ಪರಂಪರೆಯನ್ನ ಅವನು ಯಾಕೆ ತಿರಸ್ಕರಿಸ್ತಾನೆ? ಅವನ ಅಧ್ಯಯನ ಮತ್ತು ಅವನ ಶಿಸ್ತು ಸಂಯಮದ ಗಟ್ಟಿ ವ್ಯಕ್ತಿತ್ವ ಅವನಿಗೆ ಬಂದಿರುತ್ತೆ. ಅದರಿಂದ ತನ್ನ ಹುಟ್ಟಿಗಾಗಿರ್ಬಹುದು ಅಷ್ಟೇನೆ. ನಾನು ಮುಂದಿನ ಹಂತಕ್ಕೆ ಹೋಗ್ತೀನಿ ಅಂತ ಅವನು ಮೊದಲು ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೆ. ಅವನು ಆ ಮನೆಯಾಳು ಲಕ್ಷ್ಮಿ ಹೇಳ್ತಾಳೆ ಅವನಿಗೆ, ಸೀನಪ್ಪ ನೀನು ಇಷ್ಟೆಲ್ಲ ಅಧ್ಯಯನ ಮಾಡಿದವನು, ಇಷ್ಟ ತಾಳ್ಮೆ ಅಂತ ಇರುವಂತ ವ್ಯಕ್ತಿ, ನೀನ್ ಇಂಥ ಒಂದ್ ಸಣ್ಣ ವಿಷಯಕ್ಕೆಲ್ಲ ನೀನು ಯಾಕೆ ಮನಸ್ಸನ್ನು ಕೆಡಿಸ್ಕೊತೀಯ ಅಂತ ಹೇಳ್ತಾಳೆ. ಕೆಲವು ದಿವಸದೊಳಗೆ ಅವನು ರಿಗೆನ್ಸ್ ಬ್ಯಾಲೆನ್ಸ್. ಅವನು ಎಕ್ಸಿಸ್ಟೆನ್ಷಿಯಲಿಸ್ಟ್ ಆಗ್ಬೇಕು ಅಂತಂದ್ರೆ ಅದು ನಿಮ್ ಪ್ರಿಮೆಡಿಟೇಷನ್ ತೋರಿಸುತ್ತೆ. ನನ್ನ ಫಿಲಾಸಫಿ ನಾನು ಅವನ ಮೇಲೆ ಹೋಗ್ತಾ ಇಲ್ಲ, ಅವನ ಫಿಲಾಸಫಿ ತಕ್ಕನಾಗ ಅವನ್ ಬೆಳೆಯಕ್ಕೆ ಅವನನ್ನು ಬಿಟ್ಟಿದ್ದೀನಿ. ಈ ತರದೊಳಗೆ ನಿಮ್ ಕ್ಯಾರೆಕ್ಟರ್ಸ್ ನಿಮ್ಗೆ ಇಷ್ಟ ಬಂದಂಗೆ ನಿಮ್ಗೆ ಸ್ವಾತಂತ್ರ್ಯ ಇಲ್ವೇ ನಿಮ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗಕ್ಕೆ? ಆ ಕ್ಯಾರೆಕ್ಟರ್ಸ್ ನಾನೆಲ್ಲ ಡೆವಲಪ್ ಮಾಡೋದು, ಆ ಕ್ಯಾರೆಕ್ಟರ್ ಡೆವಲಪ್ ಆಗ್ತದೆ. ಯಾಕೆಂದ್ರೆ ಆ ಕ್ಯಾರೆಕ್ಟರ್ದು ಒಂದು ಸ್ವಭಾವ ಇರುತ್ತೆ, ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಅದರದ್ದೇ ಒಂದು ಸಂಸ್ಕಾರ ಇರುತ್ತೆ, ಅದಕ್ಕೆ ತಕ್ಕನಾಗ ಅದು ಬೆಳೆಯುತ್ತೆ. ನಾನು ಬೆಳೆಸೋಕ್ ಹೋಗೋದಿಲ್ಲ. ಇವ್ರೇನ್ ಕೇಳ್ತಾರೆ ಅಂತಂದ್ರೆ, ಇಲ್ಲ ಅದನ್ನ ನಾವು ಹೀಗೇ ತರಬೇಕು. ಒಂದ್ ಕಾಲದೊಳಗೆ ಎಕ್ಸಿಸ್ಟೆನ್ಷಿಯಲಿಸಂ ಬಹಳ ಇತ್ತು ನಮ್ಮಿದ್ರೊಳಗೆ, ನಮ್ಮಿರ ಕಾಲದೊಳಗೆ ಆ ಎಕ್ಸಿಸ್ಟೆನ್ಷಿಯಲಿಸ್ಟ್ ದಿಕ್ಕಿನೊಳಗೆ ಹೋಗ್ಬೇಕಾಗಿತ್ತು. ಇಲ್ಲದೆ ಇದ್ರೆ ಇವಾಗ ಮಾರ್ಕ್ಸಿಸ್ಟ್ ದಿಕ್ಕಿನಲ್ಲಿ ಹೋಗ್ಬೇಕು, ಇಲ್ಲದೆ ಹೋದ್ರೆ ಇನ್ನೊಂದು ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ. ನನಗೆ ಯಾವ ದಿಕ್ಕು ಪ್ರಿಮೆಡಿಟೇಟೆಡ್ ದಿಕ್ಕು ನಾನು ನಂಬುದೇ ಇಲ್ಲ. ಏನಂದ್ರೆ ಇವರು ಒಂದು ಈ ಕ್ರಿಟಿಸಿಸಮ್ ಅಲ್ಲಿ ಏನ್ ಕೇಳ್ಬರ್ತಾ ಇದೆ ನನಗೆ ಅಟ್ಲೀಸ್ಟ್ ಅಂದ್ರೆ, ಈ ಒಂದು ನಾವೆಲ್ ಒಂಥರನೇ ಬರೀಬೇಕು ಅಥವಾ ಒಂದು ಕನ್ಫಾರ್ಮಿಟಿ ಇರಬೇಕು, ಈ ತರನೇ ರೂಪ ಇರಬೇಕು, ಅದಕ್ಕೆ ಈ ತರನೇ ಸ್ಟ್ರಕ್ಚರ್ ಇರಬೇಕು ಅಂತ. ದಟ್ ಇಸ್ ವಾಟ್ ಐ ಸೀಮ್ ಟು ಗ್ಯಾದರ್. ಇಸ್ ದಟ್ ವಾಟ್ ಯು ಆಲ್ಸೋ ಗ್ಯಾದರ್? ಇಲ್ಲ ನೋಡಿ, ನಾವೆಲ್ ಅಂತ ಅನ್ನೋದು ಮೊದಲಿದ್ದ ನಾವೆಲ್ಲಿನ ಫಾರಂ ಏನಿತ್ತು, ಒಂದು ಸಿಂಪಲ್ ನೆರೇಟಿವ್ ಇತ್ತು. ಈಗ ಬರ್ತಾ ಬರ್ತಾ ಎಷ್ಟು ಎಕ್ಸ್ಪೆರಿಮೆಂಟ್ ಆಗೋಗ್ಬಿಟ್ಟಿದೆ ಬರವಣಿಗೆಯಲ್ಲಿ. ಬೇರೆ ಬೇರೆ ಸೈನ್ಸ್ನೊಳಗೆ ಆಗಿರುವಂತ ಎಕ್ಸ್ಪೆರಿಮೆಂಟೇಶನ್ ಅನ್ನೆಲ್ಲಾನು, ನೆರೇಟಿವ್ ಎಕ್ಸ್ಪೆರಿಮೆಂಟೇಶನ್ ಎಲ್ಲ ಈಗ ತಗೊಂಡು ನಾವೆಲ್ಲ ತುಂಬಾ ಕಾಂಪ್ಲೆಕ್ಸ್ ಆಗಿ ಬೆಳ್ಕೊಂಡಿದೆ ಅದರೊಳಗೆಲ್ಲ. ಅದರಿಂದ ನಾವೆಲ್ಲ ಬರವಣಿಗೆಯಲ್ಲೂ ಬೇಕಾದಷ್ಟು ಎಕ್ಸ್ಪೆರಿಮೆಂಟೇಶನ್ ಮಾಡ್ಬೋದು. ಈಗ ನಾನು ಬರೆದಿರುವಂತ ಈ ಆವರಣ ಕೃತಿಯ ಒಳಗೆ ಹಿಸ್ಟರಿ ಇದನ್ನೆಲ್ಲ ಇನ್ಬಿಲ್ಟೇ ಮಾಡಿದ್ದೇನೆ. ಇದನ್ನು ಓದಿದಂತ ಒಬ್ರು ನನ್ನ ಸ್ನೇಹಿತರು ಇಂಗ್ಲಿಷ್ ಸಾಹಿತ್ಯದ, ಬರೀ ಇಂಗ್ಲಿಷ್ ಸಾಹಿತ್ಯವಲ್ಲ, ಪ್ರಪಂಚದ ಬೇರೆ ಬೇರೆ ಸಾಹಿತ್ಯದ ಕಾದಂಬರಿಗಳನ್ನೆಲ್ಲಾನು ತುಂಬಾ ಚೆನ್ನಾಗಿ ಓದಿರುವಂತ ಇವರು, ಹಸ್ತಪ್ರತಿಯನ್ನೇ ಓದಿದವರು, ಎಸ್ ರಾಮಸ್ವಾಮಿ ಅಂತ. ಅವರು, ಸರ್ ಇದು ಕಲೆಕ್ಟಿವಿಸ್ಟ್ ನಾವೆಲ್ ಟೆಕ್ನಿಕ್ ನೀವು ಉಪಯೋಗಿಸಿದ್ದೀರಾ ಅಂತ ನನಗಂದ್ರು. ನಾನು ಏನ್ ಹಾಗಂತೆ ಅಲ್ಲಿ ತನಕ ನಂಗೆ ಗೊತ್ತೇ ಇರ್ಲಿಲ್ಲ ಇದು ಏನ್ ಹಾಗಂತೆ ಅಂತ. ಸರ್ ಇದು ನೋಡಿ ಅಮೆರಿಕಾದೊಳಗೆ ಇದಾಯ್ತು, ಅವನು ನ್ಯೂಸ್ ಪೇಪರ್ ಕಟಿಂಗ್ನು ಕೂಡ ಕಾದಂಬರಿಯ ಇದಕ್ಕೆ ಅದರೊಳಗೆ ಅಂತರ್ಗತವಾಗಿ ಮಾಡಿರ್ತಾನೆ. ಅವನು ಇದನ್ನ ರಿಯಲ್ ಘಟನೆಗಳನ್ನೇ ತಂದು ನಮ್ಮ ಮುಂದೆ ಇಡುವ ತರದಲ್ಲಿ ಮಾಡಿರ್ತಾನೆ. ಅದು ಅಂತಂದು ಒಂದಿಷ್ಟು ಲಿಟ್ರೇಚರ್ ಕೊಟ್ರು, ಕಲೆಕ್ಟಿವಿಸ್ಟ್ ನಾವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಅನ್ನೋದಕ್ಕೆ. ನನಗೆ ಅದನ್ನು ಓದಿದಾಗ ಹೌದಲ್ವಾ, ಇದು ಸರಿ, ಆದ್ರೆ ನಾನು ಎಕ್ಸಾಕ್ಟ್ಲಿ ಅದನ್ನ ಮಾಡಿಲ್ಲ, ನಾನು ಬೇರೆ ಮಾಡಿದ್ದೇನೆ, ಬಟ್ ಆ ದಿಕ್ಕಿನೊಳಗೆ ನಾನು ಮಾಡಿದ್ದೀನಿ ಅಷ್ಟೇ. ಅಂದ್ರೆ ಇದು ನಾನ್ ಕಲೆಕ್ಟಿವಿಸ್ಟ್ ಟೆಕ್ನಿಕ್ ನಿಂದ ಬಾರೋ ಮಾಡಿಲ್ಲ, ಆದ್ರೆ ನನಗಿಂತ ಇನ್ನೂ ಹೆಚ್ಚು ಬಹಳ ಮಂದಿ, ಎಷ್ಟೋ ಜನ ಬೇರೆಯವರು ಯಾರೋ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಾನು ಬೇರೆ ದಿಕ್ಕಿನೊಳಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ಹೀಗೆ ನೀವು ಹೀಗೇ ಇರಬೇಕು ನಾವೆಲ್ ಇನ್ ಫಾರ್ಮ್ ಅಂತ ನೀವು ಡಿಫೈನ್ ಮಾಡಿದ್ರೆ ಡೆವಲಪ್ಮೆಂಟೇ ಆಗೋದು.
ಸೊ ಈಗ ನಿಮ್ಗೆ ಈ ಆವರಣನ ಇನ್ ರೆಟ್ರೋಸ್ಪೆಕ್ಟ್ ನೋಡಿದ್ರೆ, ಡು ಯು ಥಿಂಕ್ ಇಟ್ಸ್ ಅ ಟ್ರಯಂಫ್ ಆಫ್ ಫಾರ್ಮ್, ಸಬ್ಸ್ಟೆನ್ಸ್, ಸ್ಟೈಲ್, ಟೆಕ್ನಿಕ್? ಏನು ಅನ್ಸುತ್ತೆ ನೋಡಿ, ಇಟ್ಸ್ ಎ ನ್ಯೂ ಫಾರ್ಮ್. ಇಟ್ಸ್ ಎ ನ್ಯೂ ಫಾರ್ಮ್. ಟೆಕ್ನಿಕ್, ಇಟ್ಸ್ ಎ ನ್ಯೂ ಟೆಕ್ನಿಕ್. ದಟ್ ಇಸ್ ಟ್ರೂ. ಭಾಷೆ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಈ ಕಾದಂಬರಿಯಲ್ಲಿ ಕಾವ್ಯಮಯತೆ ಇಲ್ಲ ಹಾಗೆ ಅಂತ ಹೇಳ್ತಾರೆ. ನನ್ನ ಹಿಂದಿನ ಕಾದಂಬರಿ ನೋಡಿ, ಯಾವುದು ಮಂದ್ರ ನೋಡಿ, ಮಂದ್ರದಲ್ಲಿ ಸಂಪೂರ್ಣವಾಗಿ ಸಂಗೀತದ ಭಾಷೆನೇ ಇದೆ ಅದರೊಳಗೆಲ್ಲ. ಎಷ್ಟೋ ಜನ ಸಂಗೀತ ನೋಡಿ, ಸಂಗೀತದ ಅನುಭವ ಇಲ್ಲದೆ ಇರೋರಿಗೆ ಮಂದ್ರನ ಅಪ್ರಿಶಿಯೇಟ್ ಮಾಡಕ್ ಸಾಧ್ಯವಿಲ್ಲ. ಸಂಗೀತದ ಚೆನ್ನಾಗಿ ಕೇಳಿ ಅನುಭವ ಇರುವಂತವ್ರು, ಅದನ್ನು ಕಲಿತ ಅನುಭವ ಇರುವಂತವ್ರು, ಸರ್ ಈ ಮಂದ್ರ ಓದಿದ್ರೆ ನಮಗೊಂದು ಒಳ್ಳೆ ಸಂಗೀತ ಕಚೇರಿ ಕೇಳಿದ ಅನುಭವ ಆಗತ್ತೆ ಅಂತ ಹೇಳ್ತಾರೆ. ಸಂಗೀತ ಅದರ ಭಾಷೆನೂ ಹಾಗೆ ಇದೆ. ನೀವು ಸಾರ್ಥಕ್ ಹೋದ್ರೆ ಒಳ್ಳೆ ಕಾವ್ಯಮಯತೆ ಇದೆ ಅದರೊಳಗೆಲ್ಲ. ನಾನು ಈ ಆವರಣಗಳಿಗೆ ಕಾವ್ಯಮಯತೆಯನ್ನ ಬೇಕಂತಲೇ ಕೈ ಬಿಟ್ಟಿದ್ದೇನೆ. ನನ್ನ ಉದ್ದೇಶ ಏನಿತ್ತು ಹಾಗೆ ಅಂತಂದ್ರೆ, ಇಟ್ ಈಸ್ ಹಿಸ್ಟ್ರಿ. ಬಹಳ ಹಿಂದೆ ಗಿಬ್ಬನ್ ಮೊದಲಾದವರು ಹಿಸ್ಟ್ರಿನ ಬರೆದಾಗ ಅದ್ರೊಳಗೆಲ್ಲ ಏನು ಬಹಳ ರೊಮ್ಯಾಂಟಿಕ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಡ್ತಾ ಇದ್ರು. ಈಗಿನ ಹಿಸ್ಟಾರಿಯನ್ಸ್ ಅದನ್ನು ಕೊಡೋದಿಲ್ಲ. ಈಗ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಷ್ಟೇನೆ ಹಿಸ್ಟ್ರಿ ಈಗಿನ ಬರೆಯೋರು ಕೊಡ್ತಾ ಇರೋದು ಅಷ್ಟೇ. ನಾನು ಕಾದಂಬರಿ ಒಳಗೆ, ಈ ಆವರಣದೊಳಗೆ ಒಂಥರ ಮ್ಯಾಟರ್ ಆಫ್ ಫ್ಯಾಕ್ಟ್ ಭಾಷೆಯನ್ನು ಬರೆದಿದ್ದೇನೆ ಹೊರತು ನಾನು ಬೇಕಂತಲೇ ನಾನು ಕಾವ್ಯಮಯತೆಯನ್ನು ಬಿಟ್ಬಿಟ್ಟಿದ್ದೇನೆ. ಉದಾಹರಣೆಗೆ ಎಂಥ ಇದಕ್ಕೆ ಯಾವುದು ಅಂತ ಅಂದ್ರೆ, ಹೃದಯವನ್ನ ಕಲಕುವಂತ ಘಟನೆ ಬಂದ್ರೆ ಆ ಘಟನೆ ನಾನು ಬೆಳೆಸ್ಕೊಂಡು ಹೋಗಲಿಲ್ಲ. ಉದಾಹರಣೆಗೆ ಅವನ ಆ ಕ್ಯಾರೆಕ್ಟರ್ನ ಕ್ಯಾಸ್ಟಿಗೆ ಇದು ಮಾಡುದು, ಕ್ಯಾಸ್ಟ್ರೇಟ್ ಮಾಡುವಂತದ್ದು ಒಂದು ಬರುತ್ತೆ. ಅದನ್ನೇ ಬೆಳೆಸ್ಕೊಂಡದ್ದೇ ಕೆಲಸ. ಓದೋರ್ಗ ಅಂತಃಕರಣ ಕಲ್ಕುವಂತ ನಾನು ಬೆಳೆಸ್ಕೊಂಡು ಹೋಗ್ಬೋದಾಗಿ ಇಲ್ಲ. ನಾನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅಪ್ಪ ಹಿಜಡಾ ಮಾಡುವ ಬಗೆಗೆ 32 ಪುಟಗಳ ಟಿಪ್ಪಣಿಯನ್ನು ಬರೆದಿದ್ದಾರೆ ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫ್ನೊಳಗೆ ಅದನ್ನ ತಂದು ಬಿಟ್ಟು ಹಿಸ್ಟಾರಿಕಲ್ ರೆಫರೆನ್ಸ್ ಜಹಾಂಗೀರ್ ಏನು ಬರ್ತಿದ್ದಾನೆ ಇತ್ಯಾದಿ ಹಿಸ್ಟಾರಿಕಲ್ ರೆಫರೆನ್ಸ್ ಕೊಟ್ಬಿಡ್ತೀನಿ. ಅಂತಂದ್ರೆ ಫ್ರಮ್ ಫಿಕ್ಷನ್ ಐ ಹ್ಯಾವ್ ಇಮಿಡಿಯೇಟ್ ಆಗಿ ಹಿಸ್ಟ್ರಿಗೆ ಗ್ಲೈಡ್ ಮಾಡ್ತೀನಿ ನಾನು ಇದ್ರೊಳಗೆ. ಬಿಕಾಸ್ ಇಟ್ ಇಸ್ ನಾಟ್ ಮೈ ಫಿಕ್ಷನ್, ಇಟ್ ಇಸ್ ನಾಟ್ ಫಿಕ್ಷನ್, ಇಟ್ ಈಸ್ ಹಿಸ್ಟ್ರಿ ಅಂತ ಅನ್ನೋದನ್ನು ತೋರ್ಸೋಕೋಸ್ಕರವಾಗಿ. ಹೀಗಿರುವಾಗ ನೀವು ಅದರೊಳಗೆ ಕಾವ್ಯಮಯತೆ ಯಾಕೆ ಬರಬೇಕು? ಬೇಕಂತ ಕೇಳಿ ನಾನು ಅದ್ರಲ್ಲಿ ಕಾವ್ಯಮಯತೆ ಇಲ್ಲದ ರೀತಿ ಮಾಡಿದ್ದೀನಿ. ಈ ಬುಕ್ಕಿನ ಸಕ್ಸಸ್ ಬಗ್ಗೆ ದೂಸರಾ ಮಾತಿಲ್ಲ. ಈ ಬುಕ್ಕಿನ ಟೆಕ್ನಿಕ್ ಬಗ್ಗೆ ಏನು ಜಸ್ಟ್ ನೋ ಡೌಟ್. ಬಟ್ ಏನಂದ್ರೆ ಒನ್ ಪ್ರಾಮಿನೆಂಟ್ ಕ್ರಿಟಿಸಿಸಮ್ ಏನು ಅಂದ್ರೆ, ಈ ಬುಕ್ ಎರಡು ಕಮ್ಯುನಿಟೀಸ್ ಮಧ್ಯ ಎನಿಮಿಟಿ ತರ ಟ್ರೈ ಮಾಡ್ತಾ ಇದೆ. ಇಟ್ಸ್ ಬೇಸಿಕ್ಲಿ ಪ್ಲೇಯಿಂಗ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಸಂಘ್ ಪರಿವಾರ್, ಅದು ಇದು ಅಂತ ಕಾಮನ್ ಕ್ರಿಟಿಸಿಸಮ್ ವಿಚ್ ಇಸ್ ಬೀಂಗ್ ಲೆವೆಲ್ಡ್. ನೋ ನನಗೆ ನೋಡಿ, ನಮ್ಮಲ್ಲಿರುವಂತಹ ಸಾಮರಸ್ಯ ಅಂತ ಅನ್ನೋದೇನಿದೆ ಅದು ಸತ್ಯದ ಮೇಲೆ ನಿಂತಿರಬೇಕು. ಸತ್ಯದ ಮೇಲೆ ನಿಂತಿರಬೇಕು. ನೋಡಿ, ಪ್ರಕಾರ ಈಗಿಲ್ಲ. ಹೌದು, ನಮ್ಮ ಪ್ರಕಾರ ಸತ್ಯದ ಮೇಲೆ ಇಲ್ಲ. ನಮ್ಮ ಹಿಂದೂ ಸಮಾಜ ಈಗ ಸತ್ಯವನ್ನ ಕಂಡುಕೊಳ್ತಾ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಮಾಡಿದವರಲ್ಲಿ ಬಹುತೇಕ ಕಾನ್ಸ್ಟಿಟ್ಯೂಷನ್ ಫ್ರೇಮರ್ಸ್ ಇದ್ರಲ್ಲ, ಅವರೆಲ್ಲ ಈ ಮೇಲ್ಜಾತಿಯ ಜನಗಳೇನೆ. ಸಿ ರಾಜಗೋಪಾಲಾಚಾರ್ಯ ಇದ್ರು, ಬಾಬು ರಾಜೇಂದ್ರ ಪ್ರಸಾದ್ ಇದ್ರು, ಕನ್ನಯ್ಯಲಾಲ್ ಮುನ್ಷಿ ಇದ್ರು, ಮಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇದ್ರು. ಈ ತರದವರೆಲ್ಲ ಮೇಲ್ಜಾತಿಯವರೇನೆ. ಇವ್ರು ಎಲ್ಲರೂ ಸೇರಿ ಅನ್ಟಚಬಿಲಿಟಿಯನ್ನು ಅಬಾಲಿಷ್ ಮಾಡಬೇಕು ಅಂತ ಹೇಳಿ ಇಟ್ ಇಸ್ ಬಿಲ್ಟ್ ಇನ್ ಟು ಅವರ್ ಕಾನ್ಸ್ಟಿಟ್ಯೂಷನ್. ಯಾಕೆಂದ್ರೆ ಯಾವುದೋ ಒಂದು ಐತಿಹಾಸಿಕ ಹಂತದೊಳಗೆ ಅನ್ಟಚಬಿಲಿಟಿ ಅನ್ನೋದು ಬಂತು, ಅದು ಬಹಳ ಹೀನವಾದದ್ದು ಅಂತಂದು ಅದನ್ನು ಅಬಾಲಿಷ್ ಮಾಡಿ ಯಾರು ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡಿದ್ರೆ ಅವನಿಗೆ ಕ್ರಿಮಿನಲ್ ಅಫೆನ್ಸ್, ಅವನಿಗೆ ಶಿಕ್ಷೆಯಾಗಬೇಕು ಅಂತ ಮಾಡಿದ್ರು. ಜೊತೆಗೆ ಯಾರು ಹಿಂದುಳಿದಿದ್ರು, ದಲಿತರಾಗಿದ್ರು, ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟು ಅವರೆಲ್ಲ ಮೇಲ್ಜಾತಿ ಮಟ್ಟಕ್ಕೆ ಬರಬೇಕು ಹಾಗೆ ಅಂತಂದು ವಿಶೇಷ ಸವಲತ್ತು, ವಿದ್ಯಾಭ್ಯಾಸದೊಳಗೆ, ನೌಕರಿಲಿ ಎಲ್ಲಾನು ಕೊಡುವಂತದ್ದಕ್ಕೆ ಅವ್ರು ಮಾಡಿದ್ರು. ಅಂದ್ರೆ ನಮ್ಮ ತಪ್ಪನ್ನ ನಾವು ತಿಳ್ಕೊಂಡು ಹಿಂದೆ ಇದ್ದಂತ ಯಾವುದನ್ನ ಧರ್ಮಶಾಸ್ತ್ರ ಅಂತ ಅನ್ನೋರು ಹೇಳಿದ್ರು ಅದನ್ನೆಲ್ಲ ಅಬಾಲಿಷ್ ಮಾಡಿದ್ರು. ನಾವು ದಲಿತರು ದೇವಸ್ಥಾನದ ಪೂಜಾರಿಗಳು ಆಗಬೇಕು ಅಂತಾನು ಮಾಡ್ಬಿಟ್ರು. ಅದ್ರಲ್ಲಿ ಆ ತರದೊಳಗೆ ಮುಸ್ಲಿಮ್ಸ್ ಆಗೋದಕ್ಕೆ ಏನಾದ್ರೂ ಅವಕಾಶ ಮಾಡಿಕೊಟ್ಟಿದ್ದೀರಾ ನೀವು ಇವತ್ತು? ಈಗ ಅವ್ರ ಕುರಾನ್ನೊಳಗೆ ಹೇಳಿದ್ದೆ, ಯಾರು ನಮ್ಮ ಧರ್ಮವನ್ನು ಇಸ್ಲಾಮನ್ನು ಒಪ್ಪುವುದಿಲ್ಲ ಅವರನ್ನು ಕೊಂದು ಹಾಕು, ಯಾರು ವಿಗ್ರಹ ಪೂಜೆ ಮಾಡ್ತಾರೆ ಆ ದೇವಸ್ಥಾನಗಳು ಇವನ್ನೆಲ್ಲ ಒಡೆದು ಹಾಕು ಅಂತ ಎಲ್ಲಾನು ಕುರಾನ್ನೊಳಗೆ ಹೇಳಿದೆ. ಅದು ಆಧುನಿಕ ಪ್ರಜಾಪ್ರಭುತ್ವ ನೀತಿಗೆ, ಹ್ಯೂಮನಿಸ್ಟಿಕ್ ನೀತಿಗೆ, ಫ್ರೀಡಮ್ ಆಫ್ ಥಾಟ್ಗೆ, ಫ್ರೀಡಮ್ ಆಫ್ ರಿಲಿಜಿಯಸ್ ಪ್ರಾಕ್ಟೀಸ್ಗೆ ಒಂದು ಅನುಗುಣವಾಗಿದೆಯೇ? ಈಗ ನಮ್ಮಲ್ಲಿ ಏಕಂ ಸತ ವಿಪ್ರಾಹ ಬಹುಧಾವದಂತಿ ಅಂತ ಹೇಳಿದ್ದಾನೆ.
ಸತ್ಯ ಅಂತ ಅನ್ನೋದು ಒಂದು, ತಿಳಿದವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಭಾವಿಸ್ತಾರೆ ಅಂತ ಹೇಳಿದೆ ಅದು. ಹೀಗಾಗಿ ನಮ್ಮಲ್ಲಿ ಯಾವ ದೇವರನ್ನು ಪೂಜೆ ಮಾಡಿಕೊಂಡ್ರು ಅವನನ್ನು ನಾವು ಟಾಲರೇಟ್ ಮಾಡ್ತೀವಿ. ದೇವರನ್ನು ನಂಬಲ್ಲ ಅಂತ ಅನ್ನೋನು ಕೂಡ, ನಿರೀಶ್ವರವಾದಿಗಳನ್ನು ಕೂಡ ಅದು ಒಂದು ಪಾಯಿಂಟ್ ಆಫ್ ವ್ಯೂ ಅಂತ ನಾವು ಅಕ್ಸೆಪ್ಟ್ ಮಾಡ್ತೀವಿ. ನಮ್ಮ ಟ್ರೆಡಿಷನ್ ಒಳಗೆ ಅದು ಬಂದಿದೆ. ಅದು ಇಲ್ದೇನೆ ನೀನು ನಂಬಲೇಬೇಕು, ಇಲ್ಲದೆ ಹೋದ್ರೆ ಕೊಂದು ಹಾಕ್ತೀವಿ ಅಂತ ನಿಮ್ ರಿಲಿಜಿಯಸ್ ಟೆಕ್ಸ್ಟ್ ನೊಳಗಿರುವಾಗ ನೀವು ಅದನ್ನ ರಿವೈಸ್ ಮಾಡಬೇಕೋ ಬೇಡವೋ, ಅದನ್ನ ಆಸ್ ಎ ಹಿಸ್ಟಾರಿಕಲ್ ಸ್ಟಡಿ ಇರಬಹುದು, ಆದ್ರೆ ನಿಮ್ ಫೇತ್ ನೊಳಗೆ ಅದು ಬದಲಾವಣೆ ಅವರೊಳಗೆ ಆಗೋಕ್ಕೆ ನೀವು ಅವಕಾಶನೇ ಕೊಡದೇನೆ ನೀವು ಹೇಳ್ಕೊಂಡು ಬಂದ್ರೆ ಇದು ಫಾಲ್ಸ್ ಫೌಂಡೇಶನ್ ಮೇಲೆ ನಿಂತಿರುತ್ತಲ್ವೇ ನಮ್ಮಿದ್ರೊಳಗೆ. ಎಲ್ಲರೊಳಗೂ ಈ ತತ್ವ ಬೇಕಾಗುತ್ತೆ ನಮ್ಗೆ. ಏನು ಅಂತಂದ್ರೆ ಇದು ಇಂಡಿವಿಜುವಲ್ ಫ್ರೀಡಮ್, ಎಲ್ಲ ಒಂದೊಂದು ಧರ್ಮ ಒಂದೊಂದು ತರದೊಳಗೆ ಪೂಜೆ ಮಾಡುತ್ತೆ, ಅದು ಅವರವರಿಗೆ ಸೇರಿದ್ದು ಅನ್ನೋದು ನಮ್ಮೊಳಗೆ ಯಾವ ರೀತಿ ಇದೆಯೋ ಅದು ಮುಸಲ್ಮಾನರೊಳಗೂ ಬರಬೇಕು. ಆ ಟಾಲರೆನ್ಸ್ ಬರಬೇಕು, ಕ್ರಿಶ್ಚಿಯನ್ಸ್ ಅಲ್ಲೂ ಬರಬೇಕು, ಎಲ್ಲ ಧರ್ಮೀಯರಲ್ಲೂ ಬರಬೇಕು. ಅದಕ್ಕೆ ಅವಕಾಶ ಬರೋದ್ ರೀತಿ ನಮ್ಮ ಪೊಲಿಟಿಕಲ್ ಇವರು ಯಾರು ಒಬ್ರು ಒಂದು ಚೂರು ಟೀಕೆ ಮಾಡ್ತು ಅಂತಂದ್ರೆ ಅವ್ರ ಮೇಲೆ ಪೌನ್ಸ್ ಮಾಡ್ಬಿಡೋದು. ಇದು ನಮ್ಮ ಮತೀಯ ಸಾಮರಸ್ಯಕ್ಕೆ ಒಳ್ಳೇದ? ಇನ್ ದಿ ಲಾಂಗ್ ರನ್ ಇವು ಎಲ್ಲಾನು ನಮ್ದು ಇಟ್ ಶುಡ್ ಬಿ ಬೇಸ್ಡ್ ಆನ್ ಕ್ರಿಟಿಸಿಸಮ್. ಇದು ಯಾವ ಮುಕ್ತ ಚಿಂತನೆ, ಮುಕ್ತ ವಿಮರ್ಶೆ ಇರೋದಿಲ್ಲ, ಅಂಥ ಸೊಸೈಟಿ ಪ್ರೋಗ್ರೆಸ್ ಆಗಲ್ಲ. ಅಂತ ಸೊಸೈಟಿ ಸೈನ್ಸ್ ನಮ್ದು ಹೇಳ್ತಾರೆ, ಪರ್ಪಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಟು ಬಿಲ್ಡ್ ಮಾಡರ್ನ್ ಸೈಂಟಿಫಿಕ್ ಟೆಂಪರ್ ಎಟ್ಸೆಟ್ರಾ ಎಟ್ಸೆಟ್ರಾ. ಏನ್ ಸೈಂಟಿಫಿಕ್ ಟೆಂಪರ್ ಅಂತ ಅಂದ್ರೆ ಆಕ್ಸಿಜನ್ ಜಲಜ ಇದನ್ನ ಹೈಡ್ರೋಜನ್ ಸೇರಿದ್ರೆ ನೀರಾಗುತ್ತೆ ಅನ್ನೋದನ್ನ ನೀವು ಪಾಠ ಹೇಳ್ಕೊಟ್ಬಿಟ್ಟು ಸೈಂಟಿಫಿಕ್ ಟೆಂಪರ್ ಆಗತ್ತಾ? ಅದು ಕುರುಡು ಪಾಠ ಆಗೋಗ್ಬಿಡ್ತದೆ, ಬಾಯಿಪಾಠ ಆಗೋಗ್ಬಿಡುತ್ತೆ. ಅದಲ್ಲ ಇದ್ರೊಳಗೆಲ್ಲ. ಯಾವುದಕ್ಕೂ ನಾವು ಪ್ರಶ್ನೆ ಮಾಡಬೇಕು, ಪ್ರಶ್ನೆಗೆ ನಾವು ಒಪ್ಕೋಬೇಕು. ಎಲ್ಲರೂ ಕೂಡ ಅದನ್ನ ಒಪ್ಕೋಬೇಕು, ನಾವು ಆಲೋಚನೆ ಮಾಡೋದಕ್ಕೆ ಒಪ್ಕೋಬೇಕು. ಈ ಪರ್ಟಿಕ್ಯುಲರ್ ಜಂಕ್ಷನ್ ಅಲ್ಲಿ ಇಸ್ಲಾಂ ಅಥವಾ ಮುಸ್ಲಿಮ್ಸ್ ಈ ತರ ರಿವಿಷನಿಸಮ್ ನೀವು ಮಾಡಬೇಕು ಅಂತ ವಿ ಆರ್ ಸಜೆಸ್ಟಿಂಗ್. ವೈ ಡು ಯು ಥಿಂಕ್ ದಟ್ ನೀಡ್ ಅರೈಸಸ್ ನೌ? ಅಲ್ಲಿ ನೀಡ್ಗೀಡನು ಪ್ರಶ್ನೆ ಅಲ್ಲ ನೋಡಿ. ಒಬ್ಬ ಲೇಖಕನ ಮನಸ್ಸಿನೊಳಗೆ ಯಾವ ವಸ್ತು ಯಾವಾಗ ಬೆಳೆಯುತ್ತೋ ಅದು ಲೇಖಕನ ಕೈಲಿಲ್ಲ. ಅದು ಲೇಖಕ ಏನ್ ಕಾನ್ಶಿಯಸ್ ಆಗಿ ಏನ್ ಮಾಡಲ್ಲ. ನಾನಿದನ್ನು ಕಾನ್ಶಿಯಸ್ ಆಗಿ ಬರೆದಿರಲ್ಲ. ಇದು ಹುಟ್ಟಿತು ಮನಸ್ಸಿನೊಳಗೆ. ಕೆಲವು ವರ್ಷಗಳ ಹಿಂದೆ ಇದೊಂದು ಕಾದಂಬರಿ ಆಗ್ಬಹುದಲ್ವೇ ಅಂತ ನನಗನ್ನಿಸ್ತು. ನಾನು ಅದು ಕೂತು ರಿಸರ್ಚ್ ಎಲ್ಲ ಮಾಡಕ್ ಹೋದೆ. ರಿಸರ್ಚ್ ಮಾಡ್ತಾ ಮಾಡ್ತಾ ಇದರ ಟೆಕ್ನಿಕ್ಕು, ಇದ್ರ ಸ್ಟ್ರಕ್ಚರ್ ಎಲ್ಲ ಹೊಳಿತು, ಬರದೆ. ಈಗ ಒಂದು 20 ವರ್ಷದಿಂದ ನನಗೆ ಇದು ಹೊಳೆದಿದ್ರೆ ಅವಲ್ಲೇ ಬರೀತಾ ಇಲ್ಲ. ನಾನು ಕೇಳ್ತಿರೋದು ವಿಚಿತ್ರ ಏನಂದ್ರೆ, ಹಿಂದೂಯಿಸಮ್ ನೀವು ಹೇಳ್ತಿದ್ದೀರಾ 47 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಂದು ಕೆಲವು ಡಿಸಿಷನ್ಸ್ ತಗೊಂಡು ಬ್ರಾಹ್ಮಣರು ಅಥವಾ ಹಿಂದೂಸ್ ಇದ್ರೂ ಅಂತ. ಬಟ್ ದಟ್ ವಾಸ್ ಈಸಿ ಬಿಕಾಸ್ ನಮ್ಮಲ್ಲಿ ಬೇಕಾದಷ್ಟು ದೇವರದೆ, ಬೇಕಾದಷ್ಟು ಬುಕ್ಸ್ ಇದೆ, ಬೇಕಾದಷ್ಟು ಎಪಿಕ್ಸ್, ಸ್ಟ್ರಕ್ಚರ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ. ಬಟ್ ಇಸ್ಲಾಂ ಅಲ್ಲಿ ಅಥವಾ ಕ್ರಿಶ್ಚಿಯಾನಿಟಿ ಅಥವಾ ಇವನ್ ಜುಡಾಯಿಸಮ್ ನಲ್ಲಿ ಒಂದೇ ದೇವರು, ಒಂದೇ ಬುಕ್, ಅದು ಇದು ಅಂತೆಲ್ಲ ದೇರ್ ಆರ್ ಕ್ವೈಟ್ ಅ ಫ್ಯೂ ರೆಸ್ಟ್ರಿಕ್ಷನ್ಸ್. ಅವರಲ್ಲಿ ಆ ರೆಸ್ಟ್ರಿಕ್ಷನ್ಸ್ ಇದೆ. ಈಸ್ ಇಟ್ ರೀಸನಬಲ್ ಫಾರ್ ಅಸ್ ಟು ಎಕ್ಸ್ಪೆಕ್ಟ್ ದೆಮ್ ಟು ಓವರ್ಕಮ್ ದೋಸ್ ರೆಸ್ಟ್ರಿಕ್ಷನ್ಸ್? ನೋಡಿ, ಯುರೋಪ್ನೊಳಗೆ ಸೈಂಟಿಫಿಕ್ ರೆವಲ್ಯೂಷನ್ ಏನಾಯ್ತಲ್ಲ, ಮೊದಲು ಸೈನ್ಸ್ ಡೆವಲಪ್ಮೆಂಟ್ ಆಗೋದಕ್ಕೆ ಚರ್ಚ್ ಬಹಳ ಅಡ್ಡ ಬಂತು. ಗೆಲಿಲಿಯೋ ಇಂಥವ್ರನ್ನೆಲ್ಲ ಯಾಕೆ ಪರ್ಸಿಕ್ಯೂಟ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿದೆ. ಬಹಳ ಅಡ್ಡ ಬಂತು. ಆದ್ರೆ ಇನ್ ಸ್ಪೈಟ್ ಆಫ್ ಇಟ್ ಸೈನ್ಸ್ ಡೆವಲಪ್ ಆಯ್ತು ಯುರೋಪ್ನೊಳಗೆ. ಯುರೋಪ್ ಅಂದ್ರೆ ಇವತ್ತು ಅಮೆರಿಕ, ವೆಸ್ಟರ್ನ್ ಅಲ್ಲಿ ಸೈನ್ಸ್ ಡೆವಲಪ್ ಆಯ್ತು. ಜೊತೆಗೆ ಅವರು ಇದನ್ನ ಕಟ್ಟೋದಕ್ಕೆ, ಸಾಮ್ರಾಜ್ಯ ಕಟ್ಟೋದಕ್ಕೆ ಹಡಗು ಗಿಡಗು ಇದನ್ನೆಲ್ಲ ಮಾಡಿಕೊಂಡು ವ್ಯಾಪಾರಕ್ಕೆ ಪ್ರಪಂಚ ಎಲ್ಲಾ ಕಡೆಗೂ ಹೋದ್ರಲ್ಲ. ಬೇರೆ ಬೇರೆ ರಿಲಿಜನ್ಸ್ ಅದು ಇರೋದನ್ನೆಲ್ಲ ನೋಡಿದ್ರು. ಕಂಪ್ಯಾರಿಟಿವ್ ರಿಲಿಜನ್ಸ್ ಅನ್ನೋದು ಡೆವಲಪ್ ಆಯ್ತು. ಅಲ್ಲಿ ಕಂಪ್ಯಾರಿಟಿವ್ ಆಂಥ್ರೋಪಾಲಜಿ ಅನ್ನೋದು ಡೆವಲಪ್ ಆಯ್ತು. ಕಂಪ್ಯಾರಿಟಿವ್ ಸೋಷಿಯಾಲಜಿ ಅನ್ನೋದು ಡೆವಲಪ್ ಆಯ್ತು. ಇವೆಲ್ಲ ಮ್ಯಾಟರ್ಸ್ ಆಫ್ ಫೇತ್. ಹಿಸ್ಟಾರಿಕಲ್ ಪೀರಿಯಡ್ ಒಳಗೆ ಈ ಫೇತ್ ಹೇಗೆ ಡೆವಲಪ್ ಆಯ್ತು ಅನ್ನೋದೆಲ್ಲ ಸ್ಟಡಿ ಮಾಡಿದ್ದ ಕೆಲಸ. ಅವರೆಲ್ಲನೂ ಈ ಚರ್ಚ್ ಅನ್ನು ಕೂಡ ರಿಜೆಕ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರು. ಹೀಗಾಗಿ ಅಲ್ಲಿ ಫ್ರೀಡಮ್ ಆಫ್ ಥಾಟ್ ಬಂತು. ವೆಸ್ಟರ್ನ್ ಕಂಟ್ರೀಸ್ ನೊಳಗೆ ಫ್ರೀಡಮ್ ಆಫ್ ಥಾಟ್ ಬಂತು. ಆದ್ರಿಂದ ಅಲ್ಲಿ ಈ ರಿಲಿಜಿಯಸ್ ವಿಷಯನ ಫ್ರೀಯಾಗಿ ಡಿಸ್ಕಸ್ ಮಾಡೋದಕ್ಕೆ ಸಾಧ್ಯ ಇದೆ. ಇಸ್ಲಾಂ ಇದ್ರೊಳಗೆ ಆ ತರದ ಫ್ರೀಡಮ್ ಡೆವಲಪ್ ಆಗೋಕ್ ಸಾಧ್ಯನೇ ಆಗಲಿಲ್ಲ. ಸೈನ್ಸ್ ಅನ್ನೋದು ಡೆವಲಪ್ ಆಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. So you think that is an inhibiting force? Yes, it is an inhibiting force. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಫೋರ್ಸ್ ಅನ್ನೇ ಅವರ ಆಧಾರವಾಗಿ ಇಟ್ಕೊಂಡಿರ್ತಾರೆ. ಈ ನಮ್ಮ ದೇಶದೊಳಗೆ ಅದನ್ನ ಇಟ್ಕೊಂಡಿದ್ದಾರೆ. ನಾವೇನು ಸೈಂಟಿಫಿಕ್ ಟೆಂಪರ್ ಡೆವಲಪ್ ಮಾಡಬೇಕು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆಯೋ, ಈ ಪ್ರಶ್ನೆ ಬಂದಾಗ ಮಾತಾಡಬೇಡಿ
ಅಂತ ಹೇಳ್ತಾರೆ. ಉಳಿದಂತೆ ನಮ್ಮಲ್ಲಿ ಸೈಂಟಿಫಿಕ್ ಟೆಂಪರ್ ಬರಬೇಕು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಸೇರಿಸ್ಬಿಟ್ರು. ಯಾರು ನೆಹರು ಕಾಲದಲ್ಲಿ ಸೇರಿಸಿದ್ರು, ಇಂದಿರಾ ಗಾಂಧಿ ಕಾಲದೊಳಗೆ ಸೇರಿಸ್ಬಿಟ್ರು. ಇಟ್ಸ್ ಎ ಲಾಡಬಲ್ ಐಡಿಯಾ, ಬಟ್ ಅದು ಫ್ರೀಯಾಗಿ ಮುಕ್ತವಾಗಿ ಇರೋಕೆ ಅವರು ಅವಕಾಶ ಕೊಟ್ಟಿಲ್ಲ, ನಮ್ಮವರು ಅವಕಾಶ ಕೊಟ್ಟಿಲ್ಲ. But ನೀವು Islam in particular, or at least a section of Islam in using force ಅಂತ ಹೇಳ್ತಾ ಇದ್ದೀರಾ, but that is a trend which is unfortunately even being followed by Hindus in India. For example, art which doesn't please you, or movies which doesn't please you, ನಮ್ಗೆ ಯಾವ್ದು ಇಷ್ಟ ಆಗಲ್ಲ ಅದ್ರ ಬಗ್ಗೆ ನಾವು ಈಗ ರಿಪೀಟೆಡ್ಲಿ ಇನ್ಕ್ರೀಸಿಂಗ್ಲಿ ಒಂಚೂರು ಫೋರ್ಸ್ ಯೂಸ್ ಮಾಡ್ತಾ ಇದ್ದೇವೆ. So we are almost getting into the same bracket as Islam in some ways. ನೋಡಿ, ಇದ್ರೊಳಗೆ ಎರಡು ಪರ್ಸೆಪ್ಷನ್ ಇದೆ ಇದ್ರೊಳಗೆಲ್ಲ. ಒಂದು ಫ್ರೀಯಾಗಿ ಫ್ರೀಡಮ್ ಆಫ್ ದಿ ಆರ್ಟಿಸ್ಟ್, ಐ ಬಿಲೀವ್ ಇನ್ ಇಟ್. ಮೊನ್ನೆ ನನ್ಗೆ ಯಾರೋ ಒಬ್ರು ಒಂದು ಲೇಖನ ಕರ್ಮವೀರದಲ್ಲಿ ಬಂದಿದೆ, ಈ ಸಲ ಕರ್ಮವೀರದ, ಅದು ಹಿಂದಿನ ಕರ್ಮವೀರದಲ್ಲಿ 14ನೇ ಪುಟದಲ್ಲಿ ಅಂತ ಕಾಣುತ್ತೆ, ನೀವು ಅದನ್ನ ಓದಿ ನೋಡಿ. ಅದು ಒಬ್ಬ ಸ್ಪಷ್ಟವಾಗಿ ಬರೆದಿದ್ದಾನೆ. ಮೊನ್ನೆ ಬರೋಡಾದಲ್ಲಿ ಆಯ್ತಲ್ಲ, ಯೂನಿವರ್ಸಿಟಿಯಲ್ಲಿ ಏನೋ ಗಲಾಟೆ ಆಯ್ತಲ್ಲ, ಅವನು ಎಕ್ಸ್ಪರಿಮೆಂಟ್ ಮಾಡಕ್ಕೆ ಅಂತ ಅಂದು ಆ ಇದ್ರೊಳಗೆ MA ಓದುವಂತ ಹುಡುಗ, ಆರ್ಟ್ ಅದನ್ನು ಓದುವಂತ ಹುಡುಗ ಏನ್ ಚಿತ್ರ ಬರೆದಿದ್ದಾನೆ ಅಂತ ಅಂದ್ರೆ, ದುರ್ಗೆ ಮಗು ಹಡಿತಾ ಇದ್ದಾಳೆ, ಅವಳ ಯೋನಿಯಿಂದ ಮಗು ಹೊರಗೆ ಬರ್ತಾ ಇದೆ. ಅವಳ ಪಕ್ಕದೊಳಗೆ ಯೇಸು ಕ್ರಿಸ್ತ ಅವನ ಶಿಷ್ಣದಿಂದ ಇದು ವೀರ್ಯ ತೊಟ್ಟಿಗ್ತಾ ಇದೆ. ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನ ವೀರ್ಯದಿಂದ ದುರ್ಗೆ ಬಸರಿಯಾಗಿ ಮಗು ಹೊಡಿತಿದ್ದಾಳೆ ಹಾಗೆ ಅಂತ ಮಾಡಿದ್ದಾರೆ. ಇಷ್ಟು ಓಪನ್ ಆಗಿ ನೀವು ಅಟ್ಯಾಕ್ ಮಾಡ್ತೀರಲ್ಲ ಇದನ್ನ. ಈ ಕಂಪ್ಲೇಂಟ್ ಕೊಟ್ಟವನು ಕ್ರಿಶ್ಚಿಯನ್ ಒಬ್ಬ, ಅವನೇನು ಎಕ್ಸಿಬಿಷನ್ ಮಾಡ್ತಿದ್ನಲ್ಲ, ಅದಕ್ಕೆ ಒಬ್ಬ ಕ್ರಿಶ್ಚಿಯನ್ ಇದು ಮಾಡಿದ್ದಂತೆ, ನಮ್ಮ ಯೇಸು ಕ್ರಿಸ್ತನ್ ಈ ತರದಲ್ಲಿ ಮಾಡಿದ್ದಾನಲ್ಲ ಹಾಗೆ ಅಂತ ಅಂದದಕ್ಕೆ ಗಲಾಟೆ ಆಯ್ತು. ಅವಾಗ ಹಿಂದೂಗಳು ಸೇರ್ಕೊಂಡ್ರು, ಮಾಡಿದ್ರು. ಈಗಿದ್ರೊಳಗೆ ನೀವು ಫ್ರೀಡಮ್ ಅಂತ ಅಂದ್ರೆ ಇದನ್ನ ಹಿಂದೂ ದೇವದೇವತೆ ನಾನು ಕೇಳ್ತಿರೋದು ಬೇಸಿಕಲಿ ದಿ ಪಾಯಿಂಟ್ ಇಸ್, should Hinduism go in the same way as Islam? No, Hinduism it seems to be going, unfortunately. No, it is not going in the same way. It is not going in its use of force, in its use of illiberalism. It is not going in the same way. ಕೆಲವರು ಪ್ರಶ್ನೆಗಳನ್ನು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ನೀವು MF ಹುಸೇನ್ ವಿಷಯ ಮಾತಾಡ್ತಾ ಇದ್ದೀರಾ. MF ಹುಸೇನ್ ಇಷ್ಟೊಂದೆಲ್ಲ ಬೇಕಾದಷ್ಟು ಪರ್ಜಾನಿಯಾ ಅನ್ನೋ ಫಿಲ್ಮ್ ಗುಜರಾತ್ ನೋಡಿ ಪರ್ಜಾನಿಯಾ ಇವೆಲ್ಲ ವರ್ಕ್ ಆಫ್ ಆರ್ಟ್ ಅಲ್ಲ, ಏನೋ ದೇ ಆರ್ ಪೊಲಿಟಿಕಲ್ ಫಿಲಮ್ಸ್. ಅದು ನೀವು ಫಿಲಂ ಮೀಡಿಯಂನೊಳಗೆ ಇಟ್ ಈಸ್ ಪೊಲಿಟಿಕಲ್ ಫಿಲಂ. ನಾನು ಅದನ್ನ ಇಟ್ ಈಸ್ ನಾಟ್ ವರ್ತ್ ಇವನ್ ಡಿಸ್ಕಸಿಂಗ್. ನೀವು ಪೊಲಿಟಿಕಲ್ ಫಿಲಂ ಮಾಡ್ಬಿಟ್ಟು ಅದನ್ನ ನೀವು ಎಕ್ಸಿಬಿಟ್ ಮಾಡ್ತೀವಿ ಅಂತ ಹೇಳಿ ನಿಮ್ ಉದ್ದೇಶ ಇರೋದೇನು ಅಂತಂದ್ರೆ ಮೋದಿನ ಕೆಳಗೆ ಕುರ್ಲಿಸ್ಬೇಕು ಹಾಗೆ ಅಂತ ನಿಮ್ಮ ಉದ್ದೇಶ ಇದೆ. ಇಟ್ ಈಸ್ ಪೊಲಿಟಿಕಲ್. ನಾನು ಆಸ್ ಅನ್ ಆರ್ಟಿಸ್ಟ್ ಐ ಡೋಂಟ್ ವಾಂಟ್ ಟು ಈವನ್ ಡಿಸ್ಕಸ್ ಅಬೌಟ್ ಇಟ್. MF ಹುಸೇನ್ ಪ್ರಶ್ನೆ ಬಂದೆ. ಆ MF ಹುಸೇನ್ ಪ್ರಶ್ನೆ ಹಿಂದೂ ದೇವತೆಗಳನ್ನು ಮಾಡೋದು, ಕುದುರೆ ಶಿಷ್ಣ ಮೇಲು ಕೆದ್ದಿರೋ ಹಾಗೆ ಇದನ್ನೆಲ್ಲ ನೀವು ಈ ತರದನ್ನೆಲ್ಲ ಮಾಡ್ತಾರಲ್ಲ ಇದರಲ್ಲಿ ಅಂತಂದ್ರೆ ಏನು? ಈ ದೇವತೆಗಳಿಗೆಲ್ಲಾನು ಇದು ಬೇಕಾಗಿದೆ, ಸೆಕ್ಸ್ ಬೇಕಾಗಿದೆ ಅನ್ನೋ ಮೀನಿಂಗ್ ಬರೋ ಹಾಗೆ ನೀವು ಇದೆಲ್ಲ ಮಾಡ್ತಿರಲ್ಲ. ಅದೇ MF ಹುಸೇನ್ ಯಾವ್ದಾದ್ರೂ ಒಬ್ಬ ಇಸ್ಲಾಮಿಕ್ ಥೀಮ್ ಅನ್ನ ತಗೊಂಡು ಬರೆದಿದ್ದಾನ? ಇಸ್ಲಾಮಿಕ್ ಇದ್ರೊಳಗೆ ಮೊಹಮ್ಮದ್ರ ಮೇಲಾಗ್ಲಿ, ಪ್ರಾಫೆಟ್ ಮೇಲಾಗ್ಲಿ, ಅಥವಾ ಪ್ರಾಫೆಟ್ನ ಹೆಂಡತಿ ಮಕ್ಕಳ ಮೇಲಾಗ್ಲಿ, ಅಥವಾ ಅವರ ಅನುಯಾಯಿಗಳ ಮೇಲಾಗ್ಲಿ ಏನಾದ್ರೂ ಕೂತು ಬರ್ದಿದ್ದಾನ? ಆ ಥೀಮನ್ನೇ ಕೈಗೆ ಬಿಡ್ದೇನೆ ಇದು ಆರ್ಟಿಸ್ಟ್ನ ಇದು ಹಾಗೆ ಅಂತಂದ್ರೆ ಈ ದೇವತೆಗಳನ್ನೇ ತಗೊಂಡು ಡಿಗ್ರೇಡ್ ಮಾಡೋ ಹಾಗೆ ಅವನು ಮಾಡ್ತಾನೆ. ಅಂಡ್ ಈ ಲೆಫ್ಟಿಸ್ಟ್ ಮತ್ತೆ ಇಂಗ್ಲಿಷ್ ಪ್ರೆಸ್ನವರು, ಆ ಇಂಗ್ಲಿಷ್ನ ಕೆಲವು ಟಿವಿ ಚಾನೆಲ್ನವರು ಇದಕ್ಕೆಲ್ಲ ಫ್ರೀಡಮ್ ಆಫ್ ದಿ ಆರ್ಟಿಸ್ಟ್ ಅಂತ ಕೇಳ್ತಾರಲ್ಲ, ಇದು ಫ್ರೀಡಮ್ ಇದ್ರೊಳಗೆಲ್ಲ. ಆಲ್ ದಿಸ್ ಈಸ್ ಇಟ್ ಹ್ಯಾಸ್ certain destructive hidden political agenda. ನನಗೆ ಬೇಸಿಕ್ ಆಗಿ ಐ ಬಿಲೀವ್ ಇನ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಆದರೆ ನೀವು ಬರೀ ಡಿಸ್ಟ್ರಕ್ಟಿವ್ ಆಗೇ ನೀವು ಮಾಡಕ್ ಹೊರಟ್ರೆ, ಒನ್ ಸೈಡೆಡ್ ಆಗಿ ನೀವು ಮಾಡಕ್ ಹೊರಟ್ರೆ ಅದು ಫ್ರೀಡಮ್ ಆಗುತ್ತೆ. ಇದನ್ನೇ ಅವ್ನು ಮಾಡ್ಲಿ, ಅವನು MF ಹುಸೇನು ಒಂದು ಇಸ್ಲಾಮಿಕ್ ಥೀಮ್ ತಗೊಂಡು ಅವನು ಬರೀಲಿ, ನೋಡೋಣ. ಅವನನ್ನ ಪರ್ಸಿಕ್ಯೂಟ್ ಮಾಡಿದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂತ ನೀವೆಲ್ಲ ಹೇಳ್ತಿದ್ದಾರಲ್ಲ, ಆ ಥೀಮ್ ತಗೊಂಡು ಮಾತಾಡಿ. ಈಗ ಕೊನೆಯದಾಗಿ ಏನ್ ಕೇಳ್ಬೇಕಂದ್ರೆ,
ಈಗ ಈ ಬುಕ್ ಇಷ್ಟು ಮಾರಾಟ ಆಗಿದೆ, ಇಷ್ಟು ಪಾಪ್ಯುಲರ್ ಆಗಿದೆ, ನಿಮಗೆ ಇಷ್ಟು ಪಾಪ್ಯುಲಾರಿಟಿ ತಂದಿದೆ, ಈಗ ಮುಂದೇನು ತಮ್ಮ ಪ್ರೋಗ್ರಾಮ್? ಮುಂದೆ ಏನು ನನಗೇನು ಹೊಳೆದಿಲ್ಲ. ನನಗೆ ತಾನಾಗೇ ಒಂದು ಥೀಮು ಹೊಳೆಯೋ ತನಕಲ್ಲೂ ನಾನು ಕಾನ್ಷಿಯಸ್ ಆಗಿ ಯಾವುದನ್ನು ಡೆವಲಪ್ ಮಾಡೋಕ್ಕೆ ಹೋಗಲ್ಲ. ಇದ್ರಲ್ಲೆಲ್ಲ ಅದು ಡೆವಲಪ್ ಮಾಡೋಕ್ಕೆ ಹೋದ್ರೆ ಅದು ಕಲಾಕೃತಿ ಆಗೋದಿಲ್ಲ. ಅದಕ್ಕೆ ನಾನು ಈ ಆವರಣದಿಂದ ಹೊರಬರಬೇಕು. ನನ್ನ ಮೈಂಡು ಮುಕ್ತವಾಗಬೇಕು, ಫ್ರೀ ಆಗಬೇಕು ನನ್ನ ಮೈಂಡು. ಆವಾಗ ಏನಾದ್ರು ಹೊಸ್ತು ಹೊಳಿಯಕ್ಕೆ ಸಾಧ್ಯ. ಈಗ ಸದ್ಯಕ್ಕೆ ಏನಾಗಿದೆ ಅಂತಂದ್ರೆ ಈ ಆವರಣದ ಮೇಲೆ ಚರ್ಚೆಗಳು, ಮಾತಾಡೋರು, ಸೆಮಿನಾರ್ಗಳು, ಅದು ಇದು ನಡೀತಾ ಇತ್ತು. ಬರೀ ಅದರೊಳಗೆ ಸಿಕ್ಕಂಡಿದೆ ನನ್ನ ಮೈಂಡ್. ನಾನು ಬಿಡಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ. Is that good? ನಿಮ್ಮ ಪ್ರಕಾರ is that good? Is controversy good for a novel? I don't think so. That means it shows people are in ಈ ಕಾಂಟ್ರವರ್ಸಿಗೆ ಏನಂತೆ ಸರ್ಟನ್ ಸೆಕ್ಷನ್ ಆಫ್ ದಿ ಪೀಪಲ್ ಅದನ್ನ ಕಾಂಟ್ರವರ್ಸಿ ಸೃಷ್ಟಿ ಮಾಡಿರೋ ಅಷ್ಟೇ. ಸಾಧಾರಣವಾದ ಓದೋಗರಿಗೆ ಕಾಂಟ್ರವರ್ಸಿ ಬೇಕಿಲ್ಲ. ಅವ್ರ ಪಾಡಿಗೆ ಅವ್ರು ಕೊಂಡ್ಕೊಂಡಿದ್ದಾರೆ, ಓದ್ತಿದ್ದಾರೆ, ಅವರೊಬ್ರಿಗೊಬ್ರಿಗೆ ಹೇಳ್ತಿದ್ದಾರೆ, ಮಾತಾಡ್ಕೊತಿದ್ದಾರೆ. ಈಗ ನಿಮ್ಮ ಐ ಆಮ್ ಶೋರ್ ನಿಮಗೆ ನಿಮ್ಮ ಮಕ್ಕಳನ್ನೇ ಯು ಡೋಂಟ್ ವಾಂಟ್ ಟು ಕ್ಯಾಟಗರೈಸ್, ಬಟ್ ವೇರ್ ವುಡ್ ಯು ಪ್ಲೇಸ್ ಆವರಣ ಅಮಂಗ್ಸ್ಟ್ ಯುವರ್ ರೆಪರ್ಟೋರ್ ಆಫ್ 20 ಬುಕ್ಸ್? ಅದು ಹೇಳಕ್ಕಾಗಲ್ಲ. ಬಟ್ ಇಸ್ ದಿಸ್ ದಿ ಮೋಸ್ಟ್ ಪಾಪ್ಯುಲರ್ ನಿಮಗೆ? ಈಗ ಮಾರಾಟವಾಗ್ತಾ ಇರೋದು ನೋಡಿದ್ರೆ, ಇದು ಈ ಸ್ಪೀಡಲ್ಲಿ ಮಾರಾಟ ಆಗ್ತಿರೋದು ನೋಡಿದ್ರೆ ಸಡನ್ ಆಗಿ ಪಾಪ್ಯುಲರ್ ಆಗಿದೆ. ಎಷ್ಟು ಹೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್.